ಅಧ್ಯಾಯ 3. ಒಟ್ನಲ್ಲಿ ಕ್ರಾಂತಿ ಆಗ್ಬೇಕು ಅನ್ನೋ ತೀರ್ಮಾನವನ್ನೇನೋ ತಗೊಂಡಾಯ್ತು. ಆದ್ರೆ ಮುಂದೆ ಚಕ್ರವ್ಯೂಹದ ಒಳಗಡೆ ಹೋಗಲು ಕೂಡ ದಾರಿ ಗೊತ್ತಿಲ್ಲದ ಅಭಿಮನ್ಯು ತರ ಕೆಸರೂರಿನ ಕ್ರಾಂತಿಕಾರಿಗಳು 4 ಕಲ್ಲು ಬೆಂಚಿನ ಮೇಲೆ ಕುಳಿತು ಮಿಕ್ಕಿ ಮಿಕ್ಕಿ ಕೆಸರೂರಿನ ದಿಗಂತಗಳನ್ನ ನಿರೂಪಿಸುತ್ತಿದ್ರು. ಕ್ರಾಂತಿಗೂ ಸಹ ಯೋಜನೆಗಳ ಅಗತ್ಯ ಇದೆ ಎಂದು ಅವರಿಗೆ ಹೊಳದೇ ಇರಲಿಲ್ಲ. ಕತ್ಲಾಗತೊಡಗಿತ್ತು. ಇನ್ನೇನ್ ಮನೆಗೆ ಹೊರಡಬೇಕಲ್ಲ ಎಂದುಕೊಂಡ ಅಂಗಾರ. ಈ ದರಿದ್ರ ನನ್ನ ಮಗನ ಮನೆ ಅನ್ನೋದು ಯಾಕೋ ಇದೆಯೋ ಎಂದು ಗೊಣಗಿದ. ಸುಮ್ನೆ ಕ್ರಾಂತಿ ಗಿಂತಿ ಮಾಡ್ಕೊಂಡು ಬೀದಿಯಲ್ಲೇ ಮಿತ್ರರೊಡನೆ ಜೀವಮಾನ ಕಳೆಯೋದು ಚೆನ್ನಾಗಿರುತ್ತೆ ಎಂದನ್ಸಿತ್ತು ಅವನಿಗೆ. ಏಯ್, ಆ ಸೈಕಲ್ ಶಾಪಿನ ರಾಮುಗೆ ಸರಿಯಾಗಿ ಬೆಂಡೆತ್ಬೇಕು ಅವನ್ ರಮೇಶ ಎಂದು ರಮೇಶನತ್ತ ತಿರುಗಿ ಹೇಳಿದ. ಯಾಕಪ್ಪ, ಅವ್ನು ಏನ್ ಮಾಡ್ದ ನಿನಗೆ? ಬೆಳಿಗ್ಗೆ ಬಾಡಿಗೆ ಸೈಕಲ್ ನನಗೆ ಕೊಡೋದಿಲ್ಲ ಅಂತ ಹೇಳ್ದ. ಯಾಕೆ? ಸೈಕಲ್ ಇಟ್ಕೊಂಡು ಪೂಜೆ ಮಾಡ್ತಾನಂತೇನು? ಮೊನ್ನೆ ಅವ್ನ್ ಸೈಕಲ್ ಮೇಲೆ ಇಬ್ರನ್ನ ಕೂರಿಸ್ಕೊಂಡು ಹಳೆ ಕೆಸರನ್ನು ಕರ ಹೋಗಿದ್ದೆ. ಅದನ್ನ ಅವ್ನು ನೋಡ್ಬಿಟ್ಟಿದ್ದಾನೆ. ಚಕ್ರ ಬೆಂಡಾಗಿದೆ, ತ್ರಿಬಲ್ ರೈಡ್ ಮಾಡ್ತೀಯಾ, ಸೈಕಲ್ ಕೊಡೋದಿಲ್ಲ ಅಂದ. ತ್ರಿಬಲ್ ರೈಡ್ ಹೋದ್ರೆ ಅಂತದನ್ನ ವಿಚಾರಿಸೋಕೆ ಪೊಲೀಸ್ನವರಿದ್ದಾರೆ. ಇವನಿಗೆ ಯಾಕಂತ ಅದು ಸಾಬ್ರಿ? ನಾಳೆ ಬಾ ನನ್ ಜೊತೆ, ಅವ್ನು ನನ್ನ ಎದುರು ಕೊಡೋದಿಲ್ಲ ಅಂತ ಹೇಳಿ ಎಂದ ರಮೇಶ. ಅಷ್ಟರಲ್ಲಿ ಡಮ್ 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 ಊರಲ್ಲಿ ಟಮಟೆ ಮುಳುಗಿತು. ಓಹೋ, ಯಾರ ಮನೇನೋ ಜಪ್ತಿ ಸಾಮಾನ ರಾಜು. ಈ ಅಡಮಾನ್ ಬ್ಯಾಂಕಿನ ಸೂಳೆ ಮಕ್ಳಿಗೆ ಏನೋ ಮಾಡೋದು. ನಿನ್ನೆ ನಮ್ಮ ಮಾವನ ಮನೆ ಜಪ್ತಿಗೆ ಬಂದಿದ್ರಂತೆ. ಮನೆ ಒಳಗೆ ನುಗ್ಗಿ ಪಾತ್ರೆ ಹರಡಿ ಉತ್ಕೊಂಡು ಹೋದ್ರಂತೆ. ಇಂಗ್ಲಿಷ್ ಗೌಡ ಟಮಟೆ ಸದ್ದು ಕೇಳಿಸಿಕೊಂಡು ಹೇಳಿದ. ರಮೇಶ ಹೇಳಿದ, ಏನ್ ಮಾಡ್ಬೇಕು, ಕ್ರಾಂತಿ ಅಷ್ಟೇ, ಅದೊಂದೇ ಇದಕ್ಕೆಲ್ಲ ಮದ್ದು. ಪಾಪ ಅಡಮಾನ್ ಬ್ಯಾಂಕಿನ ಆಳು ರುದ್ರ ನೆನ್ನೆನೆ ಸಾಯಂಕಾಲ ನಾಳೆ ಜಪ್ತಿಗೆ ಬಂದ್ರು ಬರ್ಬೋದು, ಒಡವೆ ವಸ್ತು ಬೆಲೆ ಬಾಳೋದೇನಾದ್ರು ಮನೆ ಒಳಗಿದ್ರೆ ಇಡಬೇಡಿ ಅಂತ ಮೊದಲೇ ಹೇಳ್ಬಿಟ್ಟಿದ್ದ. ಹಂಗಾಗಿ ಬ್ಯಾಂಕ್ನವರು ಮನೆ ಜಪ್ತಿ ಮಾಡಿದ್ದಾರೆ. ಗೋಳಿ ಮಕ್ಕಳಿಗೆ ಕಸಪುರಕ್ಕೆ ಮಡಕೆ ಕುಡಕೆ ಬಿಟ್ಟು ಏನೇನು ಸಿಕ್ಕಿಲ್ಲ ಅಂದ್ಕೊಂಡ್ರು. ನಾನ್ ಬೆಳಿಗ್ಗೆ ಹೋಗಿ ರುದ್ರನಿಗೆ 5 ರೂಪಾಯಿ ಕೊಟ್ಟು ಪೇಟೆ ಬೀದಿಲಿ ಟಾಮ್ ಮಾಡಿ ಮಾವನ್ ಮನ ತೆಗಿಬೇಡ ವರಾಯ, ಬೇಕಾದ್ರೆ ಬೇರೆಯವರದ್ದನ್ನೆಲ್ಲ ಬೇಕಾದ್ರೆ ಸಾರ್ಕೋ ಅಂತ ಹೇಳಿ ಬಂದಿದ್ದೀನಿ ಎಂದು ಇಂಗ್ಲಿಷ್ ಗೌಡ ತಾನು ಮಾಡಿರೋ ತಂತ್ರಗಳನ್ನೆಲ್ಲ ಗೆರೆಯರಿಗೆ ಹೇಳ್ದ. ಇಂಗ್ಲಿಷ್ ಗೌಡನ ಮಾವ ಸೊಪ್ಪಿನಗುಡ್ಡೆ ರಾಮೇಗೌಡರ ಕೈಲಿ ರುಜು ಹಾಕಿಸ್ಕೊಂಡು ಅರ್ಧ ದುಡ್ಡು ಅವರಿಗೆ ಕೊಟ್ಟು ಇನ್ನರ್ಧವನ್ನು ಬ್ಯಾಂಕಿನ ಸೆಕ್ರೆಟರಿ ರಾಮಾಚಾರಿ ತಾನೇ ತಿಂದು ಹಾಕಿದ್ದ. ಹೀಗಾಗಿ ಆ ಅಡುಕಿನಿಂದಲೇ ಪ್ರತಿ ಸಾರಿಯೂ ಜಪ್ತಿ ಹಿಂದಿನ ದಿನ ಆ ಮನೆಯವರಿಗೆ ಆಡುಗಳ ಕೈಲಿ ಮೊದಲೇ ಹೇಳಿ ಕಳಿಸಿ ಉಪಕರಿಸುತ್ತಿದ್ದು ರಾಮಾಚಾರ್ಯ ಧರ್ಮ ಪ್ರಜ್ಞೆ ಮಾಡುತ್ತಿದ್ದ ಕೆಲಸ. ರಮೇಶ ಇಂಗ್ಲಿಷ್ ಗೌಡನ ಮಾತಿಗೆ ಬೇಸರಗೊಂಡು, ಲೋ ಇಂಗ್ಲಿಷ್ ಗೌಡ, ಇದೆಲ್ಲ ಕ್ರಾಂತಿಕಾರಿಗಳು ಮಾಡೋ ಕೆಲಸನೇನು? ಲಂಚ ಕೊಡೋದು, ಪೂಸಿ ಹೊಡೆಯೋದು, ಥು ಎಂದ. ಒಳ್ಳೆ ಹೇಳ್ತೀಯ, ಮುಂದೇನ್ ಮಾಡುವಂತೆ? ಸದ್ಯಕ್ಕೆ ಮಾನ ಬೀದಿ ಪಾಲಾಗೋದನ್ನ ತಪ್ಪಿಸ್ಬೇಕೋ ಬೇಡವೋ? ಏಯ್, ಕ್ರಾಂತಿಕಾರಿಗಳು ಏನ್ ಮಾಡ್ಬೇಕಂದ್ರೆ ಮನೆ ಮುಂದೆ ಬಡಿಗೆ ಹಿಡಿದು ನಿಂತ್ಕೋಬೇಕೋ. ಜಪ್ತಿಗ್ ಬರ್ತಾರಲ್ಲ ಆ ಬಡವರ ರಕ್ತ ಹೀರೋ ತಿಗಣೆಗಳು, ಅವ್ರಿಗೆ ಹೇಳ್ಬೇಕು ಮನೆ ಒಳಗ್ ಕಾಲಿಟ್ರೆ ನಿನ್ ಬುರ್ಡೆ ಓಳ್ ಮಾಡ್ಬಿಡ್ತೀವಿ ಅಂತ ಎಂದು ರಮೇಶ ಹೇಳಿದ. ಮುಕ್ಕ ಮೂವರು ಇವನ ಮಾತಿಗೆ ಗಾಬರಿ ಬಿದ್ರು. ಅಲ್ಲೋ, ಅಕಸ್ಮಾತ್ ಅವ್ರು ಒಳಗೆ ಬಂದ್ಬಿಟ್ರು ಅನ್ನೋ ಆಗ ಎಂದು ಇಂಗ್ಲಿಷ್ ಗೌಡ ಪ್ರಶ್ನೆ ಕೇಳಿ ಗಾಬರಿಯಿಂದ ಅವನ ಉತ್ತರಕ್ಕೆ ನಿರೀಕ್ಷಿಸಿದ. ತೆಗೆದು ಕೊಟ್ರೆ ಬುರುಡೆ 2 ಓಳಾಗ್ಬೇಕು ಸೂಳೆ ಮಕ್ಕಳಿಗೆ. ಅದಕ್ಕೆಲ್ಲ ರೆಡಿ ಇಲ್ಲದೆ ಇದ್ರೆ ನೀನ್ ಎಂತ ಕ್ರಾಂತಿಕಾರಿನ? ಏಯ್ ಹೋಗ, ಏನ್ ಒಳ್ಳೆ ಚೆನ್ನಾಗಿ ಹೇಳ್ತೀಯ ನೀನು. ಚಂದ್ರ ರಮೇಶನ ಮಾತಿಗೆ ತನ್ನ ಅಸಮ್ಮತಿ ಸೂಚಿಸಿದ. ಬಡ್ಡಿ ಮಗನೇ, ನೀನ್ ಸೋದ್ರು ಮಾವ ಅಡಮಾನ್ ಬ್ಯಾಂಕ್ನಾಗ ಏನೋ ಆಗಿದ್ದಾನೆ, ಅದಕ್ಕೆ ಹಿಂಗಂತಿ? ಮುಚ್ಚತ್ತೇರಿ, ನಾನು ಅಂತವನಂತ ತಿಳ್ಕೊಂಡಿದ್ದೀಯಾ? 100 ರೂಪಾಯಿಗೆ ಬೇಕಿದ್ರೆ ಕುತ್ತಿಗೆ ಕುಯ್ದು ಬಿಡ್ತೀನಿ, ತಿಳ್ಕೊ. ಅದ್ಯಾಕೆ 100 ರೂಪಾಯಿ ಕುತ್ತಿ ಕುಯ್ಯೋದು? ಇನ್ನೂ ಚೀಪಾಗಿ ವರ್ಕೌಟ್ ಆಗುತ್ತಲ್ಲ. ದುಡ್ಡು ಇಸ್ಕೊಂಡು ಕೂಲಿ ಮಾಡೋರೆಲ್ಲ ಕ್ರಾಂತಿಕಾರಿಗಳೇನೋ, ರೌಡಿ ಗುಂಡಾಗಳು ಅಷ್ಟೇ. ಗೆಳೆಯರ ವಿವಿಧ ಟೀಕೆಗಳನ್ನು ನೋಡಿ ಗಾಬರಿ ಬಿದ್ದ ಚಂದ್ರ, ಹಾಗಲ್ಲ ಕಣ್ರೋ, ಆ ಅಯೋಗ್ಯ ನನ್ನ ಮಗನ ಪ್ರಾಣ ತೆಗೆಯೋಕೆ 100 ರೂಪಾಯಿ ಬೆಲೆನೇ ಇಲ್ಲ ಅಂತ ತೋರ್ಸೋದಕ್ಕಂದೆ ಅಷ್ಟೇ ಎಂದು ವಿವರಣೆ ಕೊಡತೊಡಗಿದ. ಅಷ್ಟರಲ್ಲಿ ತಮ್ಮಟೆ ಹೊಡೆಯುವನು ಹತ್ತಿರವಾಗಿದ್ದ. ಅವನ ಟಾಮ್ ಟಾಮ್ ಕೂಗು ಈಗ ಮೂವರಿಗೂ ಸ್ಪಷ್ಟವಾಗಿ ಕೇಳಿಸತೊಡಗಿತ್ತು. ಸೊಪ್ಪಿನ ಗುಡ್ಡೆ ರಾಮೇಗೌಡರ ಸ್ವತ್ತು ಹರಾಜು ಎಂದು ಕೂಗಿದ್ದು ಈ ಮೂವರಿಗೂ ಸ್ಪಷ್ಟವಾಗಿ ಕೇಳಿಸಿಬಿಟ್ಟಿತ್ತು. ಇಂಗ್ಲಿಷ್ ಗೌಡ, ಅಯ್ಯಯ್ಯೋ ಸೂಳೆ ಮಗನೇ, ತಗದ ಮಾನ, ಬೆಳಿಗ್ಗೆ ದುಡ್ಡಿಸ್ಕೊಂಡು ಇಂತ ಮೋಸ ಮಾಡ್ತಿದ್ದಾನಲ್ಲ ಎಂದು ಗೆಳೆಯರಿಗೆ ವಿನಂತಿಸಿಕೊಂಡ. ರಮೇಶ, ನಡೀರಿ ಅವನು ವಿಚಾರಿಸೋಣ ಎಂದು ಮೂವರನ್ನು ಕರೆದುಕೊಂಡು ತಮಟೆ ಹಿಡಿದು ಸಾರುತ್ತಿದ್ದವನ ಕಡೆಗೆ ಹೊರಟ. 4 ಹತ್ತಿರ ಹೋಗಿ ನೋಡುತ್ತಿದ್ದಾರೆ. ಟಮಟೆ ಹಿಡಿದು ಟಾಮ್ ಮಾಡುತ್ತಿದ್ದವನು ರುದ್ರನಾಗಿರ್ಲಿಲ್ಲ, ಬಾಲಯ್ಯನಾಗಿದ್ದ. ಇಂಗ್ಲಿಷ್ ಗೌಡ ಬಾಲಯ್ಯನನ್ನ ಕರೆದು ಬೆಳಿಗ್ಗೆ ರುದ್ರನಿಗೆ ಟಾಮ್ ಸಾರ್ಬೇಡ ಅಂತ 5 ರೂಪಾಯಿ ಕೊಟ್ಟಿದ್ದೀನಿ ಅನ್ನುವುದನ್ನ ತಿಳಿಸಿದ. ಕೊಟ್ಟಿದ್ರೆ ಕೊಟ್ಟೋನ್ಗುಂಟು, ತಗೊಂಡೋನ್ಗುಂಟು, ನನ್ನೇನ್ರಿ ಕೇಳ್ತೀರಾ? 5 ರೂಪಾಯಿ ಕೊಟ್ಟು ಟಾಮ್ ಮಾಡು ಅಂತ ಕಳಿಸಿಯಾರೆ, ಟಾಮ್ ಮಾಡ್ತೀನಿ. 5 ರೂಪಾಯಿ ಕೊಟ್ಟು ನಿಲ್ಸು ಅಂದ್ರೆ ನಿಲ್ಲಿಸ್ತೀನಿ. 5 ರೂಪಾಯಿ ಈಗ ಎಲ್ಲಿಂದ ತರ್ಲಿ ಮಾರಾಯ? ಇವತ್ತು ನೀ ಸುಮ್ನೆ ಹೋದ್ರೆ ನಾಳೆ ಏನಾದ್ರೂ ಮಾಡಿ ನಾನೇ ತಂದು ಕೊಡ್ತೀನಿ. ನೀವು ಕೊಟ್ರಿ, ನಾನು ತಗಂಡೆ. ಈಗ ಯಾಕೆ ಆ ಮಾತು? ಎಲ್ಲಿ ದಾರಿ ಬಿಡಿ ಎಂದವನೇ ಗಟ್ಟಿಯಾಗಿ ಇಂಗ್ಲಿಷ್ ಗೌಡನ ಮಾವನ ಹೆಸರು ಹೇಳಿ ಅವನ ಮನೆ, ಉಪ್ಪಿನಕಾಯಿ ಜಾಡಿ, ಕಸ್ಪೊರಕೆ, ಕಡೆಯೋ ಕಲ್ಲು ಇತ್ಯಾದಿ ಐಟಂಗಳನ್ನೆಲ್ಲ ಪಟ್ಟಿ ಮಾಡಿ ಬಾಲಯ್ಯ ಜೋರಾಗಿ ಸಾರತೊಡಗಿದ. ಅವಮಾನದ ಮೇಲೆ ಅವಮಾನ. ದೂರದಲ್ಲಿ ಹುಡುಗಿರ ತಂಡ ಬೇರೆ ಬರ್ತಿದ್ದಂತೆ ಕಾಣ್ತು. ಕ್ರಾಂತಿಕಾರಿಗಳ ಸೈರಣೆ ಮೀರಿ ಹೋಯಿತು. ಇಂಗ್ಲಿಷ್ ಗೌಡನ ಸಂಧಾನದ ಪ್ರಯತ್ನ ಮೃದು ಬಿದ್ದುದನ್ನು ಕಂಡು ರಮೇಶ ಕೇಸನ್ನ ಕೈಗೆ ತಕೊಂಡು, ಲೋ ಬಾಲ, ಬಾಯಿ ಮುಚ್ಚುತ್ತೀಯೋ ಇಲ್ಲ ಮುಚ್ಚಿಸ್ಬೇಕು ಎಂದು ಹಲ್ಲು ಕಡಿಯುತ್ತಾ ಹೇಳಿದ. ಯಾವನಯ್ಯ ನೀನು? ಮನೆ ಜಪ್ತಿ ಮಾಡಿಸ್ಕೊಡುವಂತ ಮರ್ಯಾದ ಸ್ಥಾನ ತಿಗಾ ಮುಚ್ಕೊಂಡ್ ಕುಂತವನೆ, ಇವನೇ ಅವನು ಬಾಯಿ ಮುಚ್ಚಿಸೋಕೆ ಬಂದ. ನೀನ್ ನನ್ನ ತೆರೆದ ಮೊಮ್ಮಕ್ಕಳವರೇ ನನಗೆ ತಿಳ್ಕೊ ಅಂದ. ಹೌದಾ, ಇನ್ಯಾರಿದ್ದಾರೆ ಬೊಗಳು ಸೂಳೆ ಮಗನೇ ಎಂದವನೇ ರಮೇಶ ಎಲ್ಲಿಂದಲೋ ಚಕ್ಕನೆ ಚೂರಿಯೊಂದನ್ನು ಹೊರಕ್ಕೆ ತೆಗೆದು ಬಾಲಯ್ಯನ ಕಡೆಗೆ ನುಗ್ಗೇ ಬಿಟ್ಟ. ಬಾಲಯ್ಯನಿಗೆ ಪ್ರಾಣ ಬಾಯಿಗೆ ಬಂತು.
ಈ ಹುಡುಗರು ಈ ಮಟ್ಟದಲ್ಲಿ ನಿಶ್ಚಯಿಸ್ಕೊಂಡು ಬಂದಿದ್ದಾರೆ ಅಂತ ಅವನು ಊಹಿಸೂ ಇರ್ಲಿಲ್ಲ. ಅಯ್ಯಯ್ಯೋ ನಿಮ್ ದಮ್ಮಯ್ಯ ನನ್ ಜೀವ ತೆಗಿಬೇಡ್ರಿ ಅಂತ ತಮಟೆ ಅಡ್ಡ ಹಿಡಿದು ಬಿಟ್ಟ. ರಮೇಶ ಅವನ ತಮಟೆಗೆ ಚರ್ಮಕ್ಕೆ ಚಾಕು ಚುಚ್ಚಿ ಸಿಗರೆ ಹಾಕದ. ರಮೇಶನ ಕ್ರಾಂತಿ ಪಿಪಾಸೆಯನ್ನು ಕಂಡು ಕಂಗಾಲಾದ ಚಂದ್ರ ಅಂಗಾರ ಬೇಗ ಬೇಗ ನುಗ್ಗಿ ರಮೇಶನನ್ನ ಹಿಡಿದುಕೊಂಡ್ರು. ಬಾಲಯ್ಯನನ್ನು ದೂರ ತಳ್ಳಿದ್ರು. ಈ ಗೊಂದಲದಲ್ಲಿ ಇಂಗ್ಲಿಷ್ ಗೌಡ ಇವ್ನ ಮನೆ ಹಾಳಾಗ ಕೂಲಿ ಕೇಸಿಗೆ ನನ್ ಸಿಕ್ಕಾಕಿಸ್ಬಿಡ್ತಾನೆ ಬಡ್ಡಿ ಮಗ ಎಂದು ಗುಂಪು ಬಿಟ್ಟು ಎತ್ತಲ ಓಡೇ ಹೋಗ್ಬಿಟ್ಟ. ಅಂಗಾರ ಚಂದ್ರ ಇಬ್ಬರು ಸಿಟ್ಟಿನಿಂದ ಕುದಿಯುತ್ತಿದ್ದ ರಮೇಶನನ್ನ ಹಿಡಿದುಕೊಂಡು ಸಮಾಧಾನ ಮಾಡಿದ್ರು. ಇನ್ನೊಂದ್ ಸಾರಿ ಕೆಸರೂರಿನ ಪ್ಯಾಟೆಯಲ್ಲಿ ಬಾಯಿ ಬಿಟ್ಟು ನೀನ್ ಹೊಟ್ಟೆ ತಮಟೆ ಸಿಗದ ಕೊಡ್ತೀನಿ ನೋಡ್ಕೊ ಬಾಲಯ್ಯನಿಗೆ ರಮೇಶ ಹೇಳಿದ್ದ. ಬಾಲಯ್ಯನಿಗೆ ಅದ್ರಲ್ಲಿ ಯಾವ ಸಂಶಯವೂ ಇರ್ಲಿಲ್ಲ. ಸಂಶಯಾತ್ಮವಿನಶ್ಯತಿ. ಆತ ರಮೇಶನ ಮಾತನ್ನ ದೃಢವಾಗಿ ನಂಬಿ, ಇಲ್ರಪ್ಪ ನಿಮ್ ದಮ್ಮಯ್ಯ, ನಾನು ನಿಮ್ಮಂಗೆ ನರ್ಮನ್ಸ ಮಕ್ಳು ಮರಿ ಇರವ, ನಂಗೆ ಯಾಕೆ ಬೇಕೀಗ ಹೇಳ್ ತಿನ್ನ ಕೆಲ್ಸ ಎಂದು ಸ್ವಲ್ಪದರಲ್ಲೇ ಉಳಿದ ತನ್ನ ಪ್ರಾಣದ ಬಗ್ಗೆ ಚಿಂತಿಸುತ್ತಾ ನೋಡಿದ. ಪಕ್ಕದಲ್ಲೊಂದು ನೀಳಕಾಯದ ವ್ಯಕ್ತಿ, ಏನ್ರಪ್ಪ ಯಾಕೆ ಗಲಾಟೆ ಮಾಡ್ತಿದ್ದೀರಿ ಎಂದಿತು. ನಾಲ್ವರು ತಿರುಗು ನೋಡಿದರು. ಶಾಮನಂದನ ಅಂಗಾಡಿ ವಿಷಾದದ ಮುಖ ಹಾಕಿಕೊಂಡು ನಿಂತಿದ್ದ. ಚಾಕು ಮಡಿಚಿ ಜೇಬಿಗೆ ಹಾಕಿಕೊಳ್ಳುತ್ತಾ ರಮೇಶ ಅಸಡ್ಡೆಯಿಂದ, ಏನಿಲ್ಲ, ಉಲ್ಟಾ ಮಾತಾಡ್ತಿದ್ದ, ಅದಕ್ಕೆ ಸರಿಯಾಗಿ ಎಚ್ಚರಿಕೆ ಕೊಟ್ಟಿದ್ದೀವಿ, ಕ್ರಾಂತಿ ಮಾಡೋರ ಹತ್ರ ಹುಡುಗಾಟ ಬೇಡ ಅಂತ. ಅಂಗಾಡಿ ಬಾಲಯ್ಯನಿಗೆ, ಯಾರಯ್ಯ ನೀನು ಅಂದ. ಯಾವನಿಗೆ ಗೊತ್ತು, ಬಡವ್ರ ಮನೆ ಹರಾಜ್ ಹಾಕಕ್ ಹೋಗಿದ್ದ ಎಂದ ರಮೇಶ. ಏನಿಲ್ಲ ಸ್ವಾಮಿ, ಜಪ್ತಿ ಹರಾಜಿನದು ಟಾಮ್ ಟಾಮ್ ಮಾಡ್ತಾ ಇದೆ, ಅದಕ್ಕೆ ಎಲ್ಲಿಂದಲೋ ಬಂದು ಬಾಯಿ ಮುಚ್ಚು ಅಂತ ಮೈ ಮೇಲೆ ಎರಗಿದ ತಮಟೆನೆ ಹರಿದಾಕ್ಬಿಟ್ರು ಅಂದ. ಯಾರ ಮನೆ ಹರಾಜು ಮಿಸ್ಟರ್ ಅಂದ. ಯಾರ್ದೋ, ನಾವ್ ಯಾಕೆ ತಿಳ್ಕೊಳಕ್ ಹೋಗೋಣ ಸರ್, ದಿನ ಯಾರ್ದೋ ಒಂದ್ ಬಡವ್ರ ಮನೆ ಹರಾಜಾಗುತ್ತೆ, ಅವ್ರ ಮನೆ ಪಾತ್ರೆ ಪರಡಿ ಸಾವುಕಾರ ಕೈ ಸೇರುತ್ತೆ ರಮೇಶ ಹೇಳಿದ. ಮತ್ತ್ಯಾಕ ಅವ್ನ್ ತಮಟೆಗೆ ಚೂರಿ ಹಾಕಿದ್ರಿ? ನಾನ್ ಯಾಕೆ ತಮಟೆಗೆ ಚೂರಿ ಹಾಕ್ಲಿ, ಅವನೇ ತಮಟೆ ಅಡ್ಡ ಹಿಡ್ದ, ತಮಟೆ ಹರಿದೋಯ್ತು, ಅವಂದೇ ತಪ್ಪು. ರಮೇಶನ ಹೊರಟಾಟಿಕೆಗೆ ಬೇಸತ್ತ ಅಂಗಾಡಿ ಅಸಂಬದ್ಧ ಪ್ರಹಸನ ಏನೆಂದು ಅರ್ಥವಾಗದೆ, ಸರಿಯಪ್ಪ ನೀನ್ ಮತ್ತೆ ಮಾತಾಡಿ ಜಗಳ ಆರಂಭಿಸ್ಬೇಡ ನಡಿ ಎಂದು ಬಾಲಯ್ಯನನ್ನ ಅತ್ತ ಕಳಿಸಿ ಕೆಸರೂರಿನ ಟಿವಿ ಕಡೆಗೆ ಸರಸರ ನಡೆಯತೊಡಗಿದ. ಅಂಗಾಡಿ ಮತ್ತು ಬಾಲಯ್ಯ ಅತ್ತ ಹೋದ ಕೂಡಲೇ ಅಂಗಾರ, ಲವ್ ಬಡ್ಡಿ ಮಗನೆ, ಆ ಬಡಪಾಯಿ ಮೇಲೆ ಯಾಕೋ ಕತ್ತಿ ಮಸಿ ಹೋಗ್ಬೋದೆ ನೋಡು, ಹೇಳಿ ಸುಳೆ ಮಗ ಆ ಇಂಗ್ಲಿಷ್ ಗೌಡ ಜಗಳ ಹಚ್ಚಾಕಿ ಎತ್ಲಾಗ ಓಡೆ ಹೋಗ್ಬಿಟ್ನಲ್ಲೋ, ಅವನ ಮಾವ ಮರ್ಯಾದೆ ಹರಾಜ್ ಹಾಕಿಸ್ಕೊಂಡು ಮನೇಲಿ ತಣ್ಣಗಿದ್ದಾನೆ, ಇವ್ರು ಯಾರಿಗೂ ಇಲ್ದೇ ಇರೋ ಕೋಪ ನಿನಗೆ ಯಾಕೋ ಎಂದ. ರಮೇಶನಿಗೆ ಇಂಗ್ಲಿಷ್ ಗೌಡನ ಪುಕ್ಕಲ್ ನೋಡಿ ಇನ್ನೊಮ್ಮೆ ಕೋಪ ಮರಳು ಕಳಿಸಿತು. ಈ ಗೌಡ್ ಸುಳೆ ಮಕ್ಕಳು ಹಣೆ ಬರನೆ ಹೆಂಗೆ, ಒಳ್ಳೆನಲ್ಲಿ ಸುಳೆ ಮಕ್ಕಳು ಎಂದು ಇಂಗ್ಲಿಷ್ ಗೌಡನ ಜಾತಿಯನ್ನು ಬಯ್ಯತೊಡಗಿದ. ನೀನ್ ಯಾವ ಜಾತಿನೋ ಅಂದ ಅಂಗಾರ. ನನ್ಗೆ ಯಾವ ಜಾತಿ, ಇವತ್ ಮೀಟಿಂಗ್ ಅಲ್ಲಿ ಇನ್ಮೇಲೆ ಜಾತಿ ಗೀತಿ ಎಲ್ಲಾ ಬಿಟ್ಬಿಡ್ಬೇಕು ಅಂತ ತೀರ್ಮಾನ ತಗೊಳ್ಳಿಲ್ವೇನು? ಮತ್ತೆ ಯಾಕೆ ಅವ್ನು ಗೌಡ ಅಂತ ಜಾತಿ ವಿಷಯ ಎತ್ಬೈತೀಯ? ಮತ್ತೆ ಯಾಕೆ ಸುಳೆ ಮಗ ಜಾತಿ ಬುದ್ಧಿ ತೋರಿಸ್ಬೇಕು? ಅದಕ್ಕೆ ಅದೆಲ್ಲ ಇರ್ಲಿ, ಅವ್ನು ಎತ್ಲಾಗ ಕೊಡೋದ ಪತ್ತೆ ಮಾಡಿ ಅವನಿಗೆ ಸರಿಯಾಗಿ ಬೆಂಡೆತ್ಬೇಕು. ನಮ್ಮೂರ್ ಹುಡುಗಿ ರುಚೆ ಕುಡಿಯೋ ಯೋಗ್ಯತೆ ಇಲ್ಲ ಕಣ ಅವನಿಗೆ ಎಂದು ಚಂದ್ರ ತಿರಸ್ಕಾರದಿಂದ ಬೈದ. ಆ ಯೋಗ್ಯತೆ ಖಂಡಿತ ನಿನ್ಗಿದೆ ಕಣ ಚಂದ್ರು, ಇನ್ಮೇಲೆ ಅವನ್ನೇ ಕುಡಿಯುವಂತೆ ಎಂದು ಇಬ್ಬರು ಗೆಳೆಯರು ಅದನ್ನೇ ಹಿಡಿದು ಚಂದ್ರನಿಗೆ ಗೇಲಿ ಮಾಡತೊಡಗಿದರು. ಚಂದ್ರು ಮತ್ತೆ ಗಾಬರಿ ಬಿದ್ದು ತಾನು ಯಾವ ಅರ್ಥದಲ್ಲಿ ಹೇಳಿದೆ, ಹೀಗೆಲ್ಲ ಅರ್ಥ ಮಾಡಿಕೊಳ್ಳಬೇಕೆ ಅಂತ ಇತ್ಯಾದಿ ವಿವರಣೆ ಕೊಡತೊಡಗಿದ. 3 ಜನವು ತಮ್ಮ ಕ್ರಾಂತಿಯನ್ನು ಅನಿರ್ದಿಷ್ಟ ಕಾಲದವರೆಗೆ ಮುಂದೂಡಿ ಹೆದರಿಕೊಂಡು ಓಡಿ ಹೋದ ಇನ್ನೊಬ್ಬ ಕ್ರಾಂತಿಕಾರಿಯನ್ನು ಹಿಡಿದು ಕೋರ್ಟ್ ಮಾರ್ಷಲ್ ಮಾಡಲು ಹುಡುಕಿಕೊಂಡು ಹೊರಟರು. ಇವನ ಸಹಾಯಕ್ಕೆ ಅಂತ ನಾವು ಹೋದ್ರೆ ಇವನೇ ಓಡೋದ್ನಲ್ಲ, ನಾವು ಅವನು ಹೊಡಿಯೋಕೆ ಅಂತ ಹೋದ್ರೆ ಇವನಿಗೆ ಯಾಕೆ ಪುಕ್ಲತ್ಕೊಂತು? ಅಲ್ಲ, ಇವನಿಗೆ ಯಾರಾದ್ರೂ ಚೂರಿ ತೋರಿಸಿದ್ರೆ ಇನ್ ಯಾವ ತರ ಓಡೋಗ್ಬೋದಾ? ಎದುರು ಪುಕ್ಲ ಏತ್ಲಾಂಡಿ ಸಿಗ್ಲಿ ಅವನಿಗೆ ಇತ್ಯಾದಿ ಇತ್ಯಾದಿ ಬೈಗುಳ ಭರಿತ ಸಂಭಾಷಣೆಗಳು ಅವರು ಸಾಗಿದ ದಿಕ್ಕಿನಿಂದ ಕತ್ತಲಲ್ಲಿ ಬರತೊಡಗಿದವು. ಅಧ್ಯಾಯ 4. ಇಂಗ್ಲಿಷ್ ಗೌಡ ನಸುಗತ್ತಲಲ್ಲಿ ಚರಂಡಿ ಹಾರಿ ಓಡಿದ್ದ. ಅವನ ಮನಸ್ಸಿನಲ್ಲಿ ಮಿಕ್ಕ 3 ತಮ್ಮ ಕ್ರಾಂತಿ ಕಾರ್ಯಕ್ರಮದ ಅಂಗವಾಗಿ ಬಾಲಯ್ಯನಿಗೆ ಚೂರಿ ಹಾಕಿದ್ದೆ ತಮ್ಮ ಹಿಂದೆ ಓಡಿ ಬರುತ್ತಾರೆಂಬ ಊಹೆ. ಸುಮಾರು 1-2 ಪರ್ಲಾಂಗು ಓಡಿದ ನಂತರ ಇಂಗ್ಲಿಷ್ ಗೌಡನಿಗೆ ಏದುಸಿರು ಬರತೊಡಗಿತು. ಓಡುವುದನ್ನು ನಿಲ್ಲಿಸಿ ಹಿಂದಿರುಗಿ ನೋಡದ. ಅವನ ಹಿಂದೆ ಯಾರೂ ಓಡಿ ಬರುತ್ತಿರ್ಲಿಲ್ಲ. ಸರಿ, ಇವ್ರು 3 ಹಾಗಾದ್ರೆ ಈಗಾಗಲೇ ಪೊಲೀಸ್ನವರ ಕೈಗೆ ಸಿಕ್ಕಾಕೊಂಡು ನಾನೇ ಕೂನಿ ಮಾಡಿಸಿದೆ ಅಂತ ಹೇಳಿಕೆ ಕೊಟ್ಟಿರ್ತಾರೆ ಎಂದು ಊಹಿಸಿದ. ಅವನಿಗೆ ದುಃಖ ಆಗತೊಡಗಿತು. ತನ್ನ ಮಾವನ ಮೇಲೇನೋ ಅವನಿಗೆ ಅಷ್ಟೊಂದು ವಿಶ್ವಾಸ ಇರಲಿಲ್ಲ. ಏನೋ ಸ್ವಂತ ಮಾವನ ಮರ್ಯಾದೆ ಪೇಟೆ ಬೀದಿಯಲ್ಲಿ ಹರಾಜಾಗುತ್ತೆ ಅಂತ ನೋಡ್ಲಾರ್ದೆ ಅದನ್ನ ತೊಡೆಯಲು ಕೊಂಚ ಪ್ರಯತ್ನ ಮಾಡಿದ್ದ. ಆದ್ರೆ ಈ ಪ್ರಯತ್ನದಲ್ಲಿ ಅವನು ರಮೇಶ್ನಂತ ಉಗ್ರಗಾಮಿಯ ಸಹಾಯ ತಗೊಂಡದ್ದೇ ದೊಡ್ಡ ತಪ್ಪಾಯಿತೆಂದು ಅವನಿಗೆ ಅನ್ನಿಸತೊಡಗಿತು. ರಮೇಶ್ನನ್ನ ಎದುರು ಹಾಕಿಕೊಂಡರೆ ಇರುವಷ್ಟೇ ಅಪಾಯ ಗೆಳೆತನದಿಂದಲೂ ಇರುವಂತೆ ತೋರುತ್ತದಲ್ಲ ಎಂದು ಚಿಂತಿಸತೊಡಗಿದ. ಓಡೋಡುತ್ತಾ ಇಂಗ್ಲಿಷ್ ಗೌಡ ಕೆಸರೂರಿನ ಹೊರವಲಯಕ್ಕೆ ಬಂದಿದ್ದ. ಕೊನೆಯ ಬೀದಿ ದೀಪದಡಿ ಬಂದು ನಿಂತಾಗ ಎಲ್ಲಿಗೆ ಹೋಗುವುದು ಎಂಬ ಸಮಸ್ಯೆ ಎದುರಾಯಿತು. ಹೇಗಾದ್ರೂ ಮಾಡಿ ಈ ರಾತ್ರಿ ಪೊಲೀಸ್ನರ ಕೈಗೆ ಸಿಕ್ಕದಂತೆ ತಪ್ಪಿಸಿಕೊಳ್ಳಬೇಕು. ಇವತ್ತು ಏನಾಯ್ತು ಅಂತ ನಾಳೆ ಗೊತ್ತಾಗುತ್ತೆ, ಅನಂತರ ಮುಂದಿನ ಕಾರ್ಯಕ್ರಮ ಯೋಚಿಸೋಣ ಎಂದು ಆಲೋಚಿಸಿ ಕೆಸರೂರಿನ 1-2 ಮೈಲಿ ದೂರದಲ್ಲಿದ್ದ ದೊಡ್ಡಮ್ಮನ ಮನೆಗೆ ಹೋಗಲು ನಿರ್ಧರಿಸಿ ಸರಸರ ನಡೆದ. ಕೆಸರೂರಿನ ಮಂಡಿ ಮರ್ಚೆಂಟ್ ಕೃಷ್ಣೇಗೌಡರ ತೋಟದ ಹಿಂದಿನಿಂದ ಹೋಗುವ ಒಳದಾರಿಯಲ್ಲಿ ಹೋಗೋಣ ಅಂತ ನಿರ್ಧಾರ ತಗೊಂಡು ಆ ತೋಟದ ಬೇಲಿ ಹಾರಿ ಏಲಕ್ಕಿ ತೋಟದ ಒಳಗಿನ ಕಾಲು ಹಾದಿಯಲ್ಲಿ ಕಣ್ಣಂದಾಜಿನ ಮೇರೆಗೆ ನಡೆಯತೊಡಗಿದ. ದೂರದಲ್ಲಿ ಎಲೆಗಳ ನಡುವೆ ಇಣುಕುತ್ತಿದ್ದ ಕೃಷ್ಣೇಗೌಡನ ಮನೆ ದೀಪಗಳು ಹತ್ತಿರವಾದವು. ಆತನ ಮನೆ ಹತ್ತಿರವಾದಾಗ ಇಂಗ್ಲಿಷ್ ಗೌಡನ ಕಿವಿಗೆ ಏನೋ ತೋಟದೊಳಗೆ ಬರಬರ ಓಡಾಡಿದ ಸದ್ದಾಯಿತು. ಏನಿರ್ಬೋದು? ಏಲಕ್ಕಿ ವಾಸನೆಗೆ ತೋಟದ ಒಳಗಡೆ ನಾಗರಹಾವುಗಳು ಬರ್ತವಂತೆ. ಅವೇನಾದ್ರೂ ತರಗೆಲೆ ಮೇಲೆ ಹರಿತಿದ್ವೋ, ಅಥವಾ ಕೃಷ್ಣೇಗೌಡನ ಮನೆ ಕಸದ ಗುಂಡಿಯ ಎಂಜಲು ತಿನ್ನಲು ಯಾವ್ದಾದ್ರು ಕಂತ್ರಿ ನಾಯಿಗಳು? ಇಂಗ್ಲಿಷ್ ಗೌಡನಿಗೆ ಕೊಂಚ ದಿಗಿಲಾಯ್ತು. ನಾಯಿ ನರಿಗಳ ಕೈಯಲ್ಲಿ ನಿರಾಯುಧನಾಗಿ ಸಿಕ್ಕಿ ಹಾಕಿಕೊಳ್ಳುವುದರ ಬದಲು ಒಂದು ದೊಣ್ಣೆಯನ್ನು ಕಲ್ಲನ್ನು ಕೈಯಲ್ಲಿ ಹಿಡಿದುಕೊಂಡು ನಡೆಯಲು ವಾಸಿ ಎನ್ನುತ್ತಾ ಅತ್ತಿತ್ತ ನೋಡಿದ.
ಮಬ್ಬು ಬೆಳಕಿನಲ್ಲಿ ಬರಿಯ ಏಲಕ್ಕಿ ಗಿಡಗಳು ಮಾತ್ರ ಕಂಡವು. ಕಾಲಿಗೆ ಏನೋ ಗಟ್ಟಿ ತಾಗಿದಂತಾಯ್ತು. ಬಗ್ಗಿ ನೋಡಿದ, ಕಲ್ಲು. ಅದೇ ಇರ್ಲಿ ಎಂದು ಕೈಗೆ ಎತ್ತುಕೊಂಡ. ಮತ್ತೆ ತೋಟದ ಒಳಗಡೆ ಜನಬರಾಸದ್ದು. ಜೊತೆಗೆ ಅವನೇ ಸುಳೆ ಮಗ, ಬಿಡಬಾರ್ದು ಈ ಸಾರಿ ಎಂದು ಮನುಷ್ಯರ ಮಾತು ಕೇಳಿಸಿತು ಇಂಗ್ಲಿಷ್ ಗೌಡನಿಗೆ. ಇದರಿಂದ ಜಂಗಾಬಲವೇ ಹುಡುಗಿದಂತಾಯಿತು. ಯಾರು, ಏಕೆ, ಏನೊಂದೂ ಅರ್ಥವಾಗದಿದ್ದರೂ ಯಾರೋ ತನ್ನನ್ನು ಹಿಡಿಯಲು ಹಿಂದೆ ಬರುತ್ತಿದ್ದಾರೆ ಎಂಬುದಂತೂ ಖಚಿತವಾಯಿತು. ಬಲಕ್ಕೆ ತಿರುಗಿ ಬಂದ ದಾರಿಯ ದಿಕ್ಕಿನಲ್ಲಿ ದಡ 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 ಓಡತೊಡಗಿದ. ತಕ್ಷಣ ಅರೆ ಓಡ್ತವನು, ಹಿಡ್ಕೊಳ್ರೋ, ಬಿಡಬೇಡಿ, ಮಲ್ಲಪ್ಪ ಆ ಕಡೆಯಿಂದ ಬಾ, ತಿಮ್ಮ ನಾಯಿ ಚೂಗುಡು ಇತ್ಯಾದಿ ನಾನಾ ಬಗೆಯ ಕೂಗುಗಳು ಏಳತೊಡಗಿದವು. ಇಂಗ್ಲಿಷ್ ಗೌಡನ ಹೊಟ್ಟೆಯೊಳಗೆ ಭೀತಿ ಉಕ್ಕಿತು. ಸುಮ್ಮನೆ ಕಣ್ಣು ಮುಚ್ಚಿ ಓಡಲಾರಂಭಿಸಿದ. ಕೃಷ್ಣೇಗೌಡನ ತೋಟದ ಬೇಲಿಯನ್ನು ಒಂದೇ ಏಟಿಗೆ ಹಾರಿ ಮೇನ್ ರೋಡಿನಲ್ಲಿ ಓಡಿದ. ಮೊದಲೇ ಓಡಿ ಓಡಿ ದಣಿದಿದ್ದ ಇಂಗ್ಲಿಷ್ ಗೌಡನ ಕಾಲುಗಳು ಸೋಲತೊಡಗಿದವು. ಹಿಂದುಗಡೆ ಅನೇಕರು ದುಪು ದುಪು ಎಂದು ಓಡಿ ಬರುವ ಸದ್ದು ಕೇಳಿತು. ಹಿಂದೆ ಬೈಯುತ್ತಾ ಓಡಿ ಬರುತ್ತಿದ್ದವರೊಬ್ಬ ಹತ್ತಿರವಾಗಿ ಇಂಗ್ಲಿಷ್ ಗೌಡನ ಅಂಗಿ ಕಾಲನ್ನ ಹಿಂದಿನಿಂದ ಹಿಡದೇ ಬಿಟ್ಟ. ಅವನು ಜಗ್ಗಿದ ಹೊಡೆತಕ್ಕೆ ಕಾಲರ್ ಕಿತ್ತು ಗುಂಡಿಗಳೆಲ್ಲ ಬಿಚ್ಕೊಂಡು ಅಂಗಿ ಒಂದೆರಡು ಕಡೆ ಪರಕ್ ಅಂತ ಹರಿದು ಹೋಯಿತು. ಹಿಡಿದುಕೊಂಡು ಬಾ ಸೂಳೆ ಮಗನೇ, ಓಡ್ತೀಯಾ ಎಂದು ಪಟಪಟ ಇಂಗ್ಲಿಷ್ ಗೌಡನ ಮುಖಕ್ಕೆ ಮೊರೆ ನೋಡದೆ ಬಾಡ್ದ. ಸಾಕಿ ನಾಲ್ಕು ಒದರಿ ತದಕಿ ಏನುತ್ತಾ ಇನ್ನೂ 4-6 ಜನ ಓಡ್ ಬಂದು ಸೇರಿಕೊಂಡ್ರು. ಇಂಗ್ಲಿಷ್ ಗೌಡನಿಗೆ ಇನ್ನೊಂದಷ್ಟು ಹೊಡ್ತಾ ಬಿದ್ದು ಕೈಲಿದ್ದ ಕಲ್ಲನ್ನ ಕೆಳಗೆ ಹಾಕುತ್ತಾ, ಏಯ್ ಜಾರೋದೇವೋ ಎಂದು ಇಂಗ್ಲಿಷ್ ಗೌಡ ಗಟ್ಟಿಯಾಗಿ ಎರ್ಚಿದ. ಕಲ್ಲೆಸಿತಾವ್ ನೋಡ್ರು, ಕಲ್ಲೆತ್ಕಳಿ, ಮಾಲ್ ಸಮೇತ ಕಳ್ಳನ್ ತಗೊಂಡೋಗಿ ಪೊಲೀಸರು ಕೊಡ್ಬೇಕು ಎಂದು ಗುಂಪಿನಿಂದ ಒಬ್ಬ ಕೂಗಿದ. ಯಾರೋ ಇಂಗ್ಲಿಷ್ ಗೌಡ ಎಸೆದಿದ್ದ ಕಲ್ಲನ್ನೂ ಕೈಗೆತ್ತುಕೊಂಡ. ಸಾವುಕಾರರು ಬರೋದು ಗೊತ್ತಾಗ್ತದೆ ಕಂಡ್ರು, ನಾವೇ ಇವನನ್ನು ತಗೊಂಡೋಗಿ ಟೇಷನ್ಗೆ ಹಾಕಿಸ್ಬಿಡೋಣ, ಇದೇ ದಾರಿ ತಾನೆ ಸಾವುಕಾರರು ಬರೋದು, ಬಂದ್ರೆ ಈ ದಾರಿಲೇ ಸಿಗ್ತಾರೆ ಎಂದ ಒಬ್ಬ. ಅವನನ್ನ ಎಳ್ಕೊಂಡು ಹೋಗಿ ಸಾವುಕಾರ ಮನೆ ಕಂಬಕ್ಕೆ ಕಟ್ಟಾಕಿ ಬಿಡೋಣ ಅಂದ ಇನ್ನೊಬ್ಬ. ಹಿಡಿದ ಕಳ್ಳನನ್ನ ಏನು ಮಾಡುವುದೆಂದು ಅವಸರಸರದಲ್ಲೇ ಚರ್ಚೆಯಾಗತೊಡಗಿತು. ಯಾರೂ ಇಂಗ್ಲಿಷ್ ಗೌಡನಿಗೆ ಅವನು ಮಾಡಿದ ಭಯಾನಕ ಅಪರಾಧ ಏನು ಎಂದು ತಿಳಿಸುವ ತೊಂದರೆಯನ್ನೂ ತೆಗೆದುಕೊಂಡಿರಲಿಲ್ಲ. ಅವನನ್ನು ತಳ್ಳುತ್ತಾ ಬೈಯುತ್ತಾ ಅವರ ಸಾವುಕಾರರನ್ನು ನಿರೀಕ್ಷಿಸುತ್ತಾ ಕೆಸರೂರಿನ ಪೊಲೀಸ್ ಸ್ಟೇಷನ್ನಿಗೆಂದು ಸಾವಕಾಶವಾಗಿ ಮುಂದುವರೆದರು. ರಮೇಶ, ಚಂದ್ರ, ಅಂಗಾರ ತಮಗೆ ಕೈ ಕೊಟ್ಟ ಕ್ರಾಂತಿಕಾರಿ ಗೆಳೆಯನನ್ನ ಶಿಕ್ಷಿಸಲು ಹುಡುಕುತ್ತಾ ಇಂಗ್ಲಿಷ್ ಗೌಡ ಓಡಿದ ದಿಕ್ಕಿನಲ್ಲಿ ಕೆಸರೂರಿನ ಗಲ್ಲಿ ಬೀದಿಗಳನ್ನೆಲ್ಲ ಹುಡುಕುತ್ತಿರಬೇಕಾದರೆ ಅವರಿಗೆ ಇನ್ನೊಬ್ಬ ಕ್ರಾಂತಿಕಾರಿ ಗೆಳೆಯ ರಫೀಕ್ ಸಿಕ್ಕ. ಏನೋ ಸಾಬಿ ಇಷ್ಟೊತ್ತಲ್ಲಿ ಎಂದ ಅಂಗಾರ ಖುಷಿಯಿಂದ. ರಫೀಕು ಈ ಗೆಳೆಯರನ್ನು ಇಷ್ಟು ಹೊತ್ತಿನಲ್ಲಿ ಅನಿರೀಕ್ಷಿತವಾಗಿ ನೋಡಿ ತುಂಬಾ ಆನಂದವಾಯಿತು. ಎಲ್ಲಿ ಹೊರಟ್ರೋ ಬಡಿ ಮಕ್ಳ ಅಂದ. ಆ ಇಂಗ್ಲಿಷ್ ಗೌಡ ಬಡಿ ಮಗ ನಮಗೂ ಇನ್ಯಾವನಿಗೂ ಜಗಳ ಹಚ್ಚಾಕಿ ನಾವ್ ಅತ್ಲಾಗ ಗುದ್ದಾಡ್ತಾ ಇರ್ಬೇಕಾದ್ರೆ ಇತ್ಲಾಗ ಓಡ್ಬಿಡದ. ಅವ್ನು ಹಿಡ್ಕೊಂಡು ನಾಳೆ ಸರಿಯಾಗಿ ತದ್ಕೋಣ ಅಂತ ಹುಡುಕ್ತಾ ಇದೀವಿ. ಇವತ್ ರಾತ್ರಿ ಎಲ್ಲ ಆದ್ರೂ ಸರಿ, ಅವನನ್ನ ಮಾತ್ರ ಬಿಡಲ್ಲ ಎಂದ ಅಂಗಾರ. ನಾನು ಊಟಕ್ಕೆ ಅಂತ ರೂಮನ್ ಬೀಗ ಹಾಕೊಂಡ್ ಬರ್ಬೇಕಾದ್ರೆ ಅವ್ನ್ ಕಲ್ದಾರಿ ಸೇತುವೆಯಲ್ಲಿ ಹೋದಂಗಾಯ್ತು. ಅವನು ಹೌದು ಸರಿಯಾಗಿ ಕಾಣ್ತಿಲ್ಲಪ್ಪ, ಅಂತೂ ಅವನಾಗೆ ಇದ್ದ. ಅವನೇ ಈ ಕಡೆನೆ ಬಂದ. ಅವನು ನೀ ಯಾಕೆ ಸುಳ್ಳು ಹೇಳ್ತೀಯಾ ಎಂದು ಅವನನ್ನ ಮಾತನ್ನ ಸಮರ್ಥಿಸಿಕೊಂಡ ಅಂಗಾರ. ಬರಲು ರಫಿ, ನನ್ನ ಮಗನಿಗೆ ಇವತ್ತು ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಎಂದು ರಮೇಶ ರಫಿಯನ್ನು ಕರೆದ. ನಾವು ಊಟ ಕೊಟ್ಟಿದ್ನಲ್ಲೋ ಬಡ್ಡಿ ಮಗನೇ, ತೆಗೆದಲ್ಲ ನಿನ್ ಬುದ್ಧಿಯನ್ನ. ನಾಳೆ ಊಟ ತಿಂಡಿ ಮಾಡಿ ಹೊಟ್ಟಿದ್ದೀವಿ ಅನ್ಕಂಡ್ಯಾ? ನೀನ್ ಕರೆದಾಗ ಮಾತ್ರ ನಾವು ಬರ್ಬೇಕು, ನಾವು ಕರೆದ ನೀನ್ ಹಿಂಗಂತೀಯಾ ಎಂದು ರಮೇಶ ರಫಿಯ ಮೇಲೆ ವೇಗಿದ. ರಫಿ ಮರು ಮಾತಾಡದೆ ಅವರ ಗುಂಪಿಗೆ ಸೇರಿಕೊಂಡು ಹೊರಟ. ಅಂಗಾರ ರಫಿಗೆ ಪೇಟೆ ಬೀದಿಯಲ್ಲಿ ನಡೆದುದನ್ನೆಲ್ಲ ಸವಿವರವಾಗಿ ವಿವರಿಸಿದ. ಕರೆಕ್ಟ್, ಅವನಿಗೆ ಈಗಾಗಲೇ ಸರಿಯಾಗಿ ಬುದ್ಧಿ ಕಲಿಸಬೇಕು. ಮನುಷ್ಯ ಅವನು ಒಳ್ಳೆಯವನೇ, ಆದ್ರೆ ಒಳ್ಳೆ ಟೈಮಲ್ಲಿ ನಮಕಾರ ಬುದ್ಧಿ ತೋರಿಸ್ತಾನೆ, ಆಗ್ಲೇ ಅವನಿಗೆ ಬುದ್ಧಿ ಕಲಿಸೋದು ಒಳ್ಳೇದು ಎಂದು ತೀರ್ಮಾನಕ್ಕೆ ಬಂದ ರಫಿ ಸರ್ವಾನುಮತದ ಸಮ್ಮತಿ ತೋರಿಸಿದ್ದ. 4 ಕಲ್ಲು ಸೇತುವೆ ಕಡೆ ಕಾಡಿನ ಹಾದಿಯತ್ತ ಸಾಗತೊಡಗಿದರು. ಕೆಸರೂರಿನ ಬಳಿ ಬಲಕ್ಕೆ ತಿರುಗುವ ಹೊತ್ತಿಗೆ ಆ 4 ದೊಣ್ಣೆಗಳನ್ನು ಹಿಡಿದುಕೊಂಡು ಗಲಾಟೆ ಮಾಡುತ್ತಿದ್ದ ಒಂದು ಗುಂಪು ಎದುರಾಯಿತು. ಎದುರಾದ ಗುಂಪು ಕೊಂಚ ಹತ್ತಿರದಿಂದ ಇಣುಕಿ ನೋಡಿದ ರಫಿ, ಅರೆ ಚೇರಿ, ಇಂಗ್ಲಿಷ್ ಗೌಡ ಇಲ್ಲಾಕೋ ಇದೀಯಾ ಎಂದ. ರಮೇಶ, ಅಂಗಾರ, ಚಂದ್ರ ಎಲ್ಲರೂ ಕುತೂಹಲದಿಂದ ಆತ ತಿರುಗಿದ್ರು. ನೋಡಿದ್ರೆ ಇಂಗ್ಲಿಷ್ ಗೌಡ ಕಾಲರೆಲ್ಲ ಹರಿದೋಗಿದೆ, ಗುಂಡಿಗಳೆಲ್ಲ ಬಿಚ್ಚೋಗಿದೆ, ತಲೆ ಕೆದರ್ಕೊಂಡಿದೆ, ಮುಖ ಊದೋಗಿದೆ. ಯಾವನೋ ನೀನು ಹೊಡೆದವನು ಎಂದು ರಫಿ ಕೋಪದಿಂದ ಕೇಳಿದ. ಇಂಗ್ಲಿಷ್ ಗೌಡ ತನ್ನ ಕ್ರಾಂತಿಕಾರಿ ಗೆಳೆಯರನ್ನ ಕಂಡೊಡನೆ ಗಳಗಳನೆ ಅತ್ತ. ರಫಿ ಮೈಯೆಲ್ಲ ಬೆಂಕಿ ಆಯ್ತು. ಕೈಯಲ್ಲಿ ಯಾವ ಆಯುಧನೂ ಇಲ್ಲ. 4 ದೊಣ್ಣೆ ಹಿಡ್ಕೊಂಡು ಬರುತ್ತಿದ್ದ ಗುಂಪನ್ನು ಯಾಕೆ ತಮ್ಮ ಸ್ನೇಹಿತನನ್ನ ಹಿಡಿದುಕೊಂಡು ಬರುತ್ತಿದ್ದೀರಿ ಎಂದು ಕೇಳುವ ಗೋಜಿಗೂ ಹೋಗ್ಲಿಲ್ಲ. ಅವನಿಗೆ ಏನ್ ಅಪರಾಧ ಮಾಡದ ಅನ್ನುವ ತನಿಖೆನೂ ಮಾಡ್ಲಿಲ್ಲ. ಅವರ ವಯಸ್ಸಿನ ಮಹಿಮೆ ಇರಬೇಕು. ಕಣ್ಣಿಗೆ ಕಂಡದ್ದಕ್ಕೆ ತಕ್ಷಣ ಪ್ರತಿಕ್ರಿಯೆ ಹೊರಹೊಮ್ಮುತ್ತಿತ್ತು. ಪೂರ್ವಾಪರ ಯೋಚನೆ ಎನ್ನುವುದು ಅವರ ಶಬ್ದಕೋಶದಲ್ಲೇ ಇರಲಿಲ್ಲ. ವಾಸ್ತವವಾಗಿ ಅವರು ಇಂಗ್ಲಿಷ್ ಗೌಡನನ್ನ ಹುಡುಕಿಕೊಂಡು ಬಂದಿದ್ದು ಅವನನ್ನ ಹಿಡಿದು ಚೆನ್ನಾಗಿ ಥಳಿಸಬೇಕು ಅಂತ. ರಫಿ ಕ್ಷಣ ಮಾತ್ರದಲ್ಲಿ ಗುಂಪಿನ ಒಬ್ಬನನ್ನು ಒದ್ದು ತಳ್ಳಿ ಅವನ ದೊಣ್ಣೆ ಕಿತ್ಕೊಂಡು ಇಂಗ್ಲಿಷ್ ಗೌಡನನ್ನ ಹಿಡಿದಿದ್ದವನಿಗೆ ರಪ ಚೊಚ್ಚತೊಡಗಿದ. ಅವನು, ಅಯ್ಯಯ್ಯೋ ಈ ದುಷ್ಮುಂಡೆ ಮಕ್ಕಳು ಹೊಡಿತಾರಲ್ಲೋ, ಹಿಡ್ಕಳ್ರಲ್ಲೇ ಎಂದು ಅರಚಿದ. ಅಷ್ಟರೊಳಗೆ ಯುದ್ಧ ಘೋಷಣೆ ಆಗೋಗಿತ್ತು. ನಡು ಬೀದಿಲೆ ಒಂದು ರಣರಂಗವಾಗೋಯ್ತು. ಈ 4 ಹೀಗೆ ಏನು ಎತ್ತ ಎಂದೂ ವಿಚಾರಿಸದೆ ಏಕಾಏಕಿ ಯುದ್ಧಕ್ಕೆ ಧುಮುಕಿದ್ದನ್ನು ನೋಡಿ ಅಲ್ಲಿದ್ದವರೆಲ್ಲ ಅನುಮಾನ, ಗಾಬರಿ ಉಂಟಾಯ್ತು. ಇವರೆಲ್ಲ ಒಂದೇ ಗ್ಯಾಂಗು ಕಂಡ್ರು, ಇವರನ್ನು ಬಿಡಿಸ್ಕೊಂಡು ಹೋಗಕ್ಕೆ ಬೇರೆ ದಾರಿಲಿ ಬಂದವ್ರು ಕಂಡ್ರು, ಇಕ್ರೋ ಎಂದು ಗುಂಪೊಳಗಿಂದ ಒಬ್ಬ ಕೂಗಿದ. ಅವನ ಮಾತು ಮುಗಿಯೋದೊಳಗೆ ಅವನ ಹೊಟ್ಟೆಗೆ ತಿಂದುದಿಲ್ಲ ಕಕ್ಕೊಳ್ಳುವಂತೆ ರಮೇಶ ಒತ್ತ. ಅವರು ದೊಣ್ಣೆಗಿಣ್ಣೆ ಹಿಡ್ಕೊಂಡು ಸಜ್ಜಾಗಿ ಇದ್ರು. ಇವರು ಕ್ರಾಂತಿಕಾರಿಗಳು, ಹಿಂದೇಟು ಹೊಡೆಯುವಂತೇನೇ ಇರ್ಲಿಲ್ಲ. ರಮೇಶನ ಭುಜಕ್ಕೆ ಒಬ್ಬ ದೊಣ್ಣೆಯಲ್ಲಿ ಹೊಡೆದ. ಅಷ್ಟರೊಳಗೆ ಅಂಗಾರನ ಅವನು ಮುಸುಡಿ ಕೂತಿದ. ತುಪ್ಪು ಢಮ್ ಢಮ್ ದಿಗ್ ಅಂತ ಏಟ್ಗಳು ಹಾಕಿ ಸುಳೆ ಮಕ್ಳಿಗೆ. ಬೋಡಿ ಮಗನೇ, ಬೀಜಕ್ಕೆ ಓದಿತ್ಯಾ, ಕಳ್ಳೋಡಿ ಮಕ್ಳ, ಕಲ್ಲು ಹೊಡಿತೀರಾ, ನಿಮ್ಮನ್ನ ಜೀವ ಸವೇತ ಬಿಡಲ್ಲ, ಅದಕ್ಕೆ ಇಲ್ಲಿಗೆ ಗುದ್ದುತ್ತೀಯ, ಹಿಂಗೆ ಮುಂತಾದ ಬೈದಾಟಗಳು ಏಟಿನ ಸದ್ದಿಗೆ ತಕ್ಕ ಪಲ್ಲವಿಯಾಗಿ ದುಂಬಿಯಲ್ಲಿ ಕೇಳಿ ಬರತೊಡಗಿದವು. ಏಯ್ ತಡಿರೋ, ಯಾಕೋ ಹೀಗೆ ಹೊಡೆದಾಡ್ಕೊಳ್ತಿದ್ದೀರಿ ಎಂದು ಕೂಗುತ್ತಾ ಒಂದು ನೀಳಕಾಯದ ವ್ಯಕ್ತಿ ಟಿವಿಯಿಂದ ಓಡೋಡಿ ಬಂತು.
ಅಯ್ಯೋ ಮಾರಾಮಾರಿ ಆಗ್ತಿದೆ, ಪೊಲೀಸ್ ಪೊಲೀಸ್ ಎಂದು ಟಿವಿಯ ಮೇಟಿಯು ಜವಾನನ್ನು ಕೂಗಿಕೊಂಡು ಓಡಿ ಬಂದರು. ಅಷ್ಟು ಹೊತ್ತಿಗೆ ಜೀಪೊಂದು ಪ್ರಕಾಶಮಾನವಾದ ಬೆಳಕನ್ನು ಬೀರುತ್ತಾ ಅದೇ ಹಾದಿಯಲ್ಲಿ ಬಂದಿತ್ತು. ಜೀಪು ಕಾಣುತ್ತಲೇ ದೋಂಬಿಯ ಚಟುವಟಿಕೆಗಳು ಮಂಕಾಗುತ್ತಾ ಜೀಪು ನಿಲ್ಲುವ ವೇಳೆಗೆ ಜಗಳ ಒಂದು ನಿಲುಗಡೆಗೆ ಬಂದು ನಿಂತಿತ್ತು. ಕೃಷ್ಣೇಗೌಡ, ಚಂದ್ರೇಗೌಡ, ಹಾಲಪ್ಪ, ಅತ್ತಾವುಲ್ಲಾ, ಶ್ಯಾಮಭಟ್ಟ, ರೇಂಜರು, ಸೀನಪ್ಪ ಎಲ್ಲ ಮೇಜಿನ ಸುತ್ತ ಕೆಸರೂರಿನ ಕ್ಲಬ್ ಅಲ್ಲಿ ಕುಳಿತುಕೊಂಡಿದ್ದರು. ಅವರೆಲ್ಲ ಕಾಡು ಹರಟೆ ಹೊಡೆಯುತ್ತಿದ್ರು. ದೃಷ್ಟಿಯೆಲ್ಲ ಕೈಲಿದ್ದ ಇಸ್ಪೀಟ್ ಎಲೆಗಳ ಕಡೆನೇ ಇತ್ತು. ಕೃಷ್ಣೇಗೌಡನ ಕೈಯಲ್ಲೊಂದು ಅರ್ಧ ಖಾಲಿಯಾದ ವಿಸ್ಕಿ ಲೋಟ ಇತ್ತು. ಕೃಷ್ಣೇಗೌಡ ಸುಮ್ಮನೆ ಕಂಪನಿಗೆಂದು ಕುಳಿತುಕೊಂಡಿದ್ದ. ರೇಂಜ್ ಫಾರೆಸ್ಟ್ ಆಫೀಸರ್, ಜೂನಿಯರ್ ಇಂಜಿನಿಯರ್ ಎಲ್ಲಾ ಬಂದು ಕ್ಲಬ್ಬಿನಲ್ಲಿ ಕಳೆಯುತ್ತಿದ್ದ ಸಾವಿರ ಸಾವಿರ ರೂಪಾಯಿಗಳನ್ನು ನೋಡಿದರೆ ಅವರು ಯಾವ ರೀತಿ ಲಂಚ ಹೊಡೆಯುತ್ತಿದ್ದಾರೆ ಎಂದು ಊಹಿಸಲು ಸಾಧ್ಯವಾಗುತ್ತಿತ್ತು. ಆದ್ರೆ ಸದ್ಯಕ್ಕೆ ಕೃಷ್ಣೇಗೌಡ ಅದನ್ನು ಯೋಚಿಸುತ್ತಿರಲಿಲ್ಲ. ತನ್ನ ಉಗ್ರಾಣದಲ್ಲಿ ದಾಸ್ತಾನು ಇಟ್ಟಿದ್ದ ಸಹಸ್ರಾರು ಕೆಜಿ ಏಲಕ್ಕಿಯನ್ನ ಮಾರಲು ಇದು ಸೂಕ್ತ ಸಮಯವೋ ಅಲ್ಲವೋ ಎಂದಷ್ಟೇ ಯೋಚಿಸುತ್ತಿದ್ದ. ಏಲಕ್ಕಿ ಬೆಲೆ ಏನೋ ತುಂಬಾ ಏರಿತ್ತು. ಏಲಕ್ಕಿ ಬೆಲೆ ಯಾವಾಗಲೂ ಏರುವುದಕ್ಕಿಂತ ಇಳಿಯುವುದು ಹೆಚ್ಚು ವೇಗ. ಆದ್ದರಿಂದ ಏನ್ ಮಾಡುವುದು? ಇನ್ನೂ ಏರ್ಲೆಂದು ಕಾಯ್ಬೇಕೋ ಅಥವಾ ಎಂದಿನಂತೆ ತನಗೆ ಲಾಭ ಸಾಕು ಎನ್ನಿಸಿದಾಗ ಕೊಟ್ಬಿಡ್ಲೋ ಎಂದು ಯೋಚಿಸುತ್ತಿದ್ದ. ಸುಮ್ಮನೆ ಕಾಯುತ್ತಾ ಕುಳಿತರೆ ಏಲಕ್ಕಿ ರೇಟು ಇದ್ದಕ್ಕಿದ್ದಂತೆ ಕುಸಿದು ಮಾರುಕಟ್ಟೆಯೆಲ್ಲ ಸ್ತಬ್ಧವಾಗಿ ಹೋದ್ರೆ ಏನ್ ಕತೆ? ಇದೇ ಅವನ ಚಿಂತೆಯಾಗಿತ್ತು. ಅವನಿಗೆ ಕೆಸರೂರಿನ ಸಮೀಪದಲ್ಲಿಯೇ ಸ್ವರ್ಣಧಾರ ಎನ್ನುವ ಏಲಕ್ಕಿ ತೋಟ ಇತ್ತು. ಆತ ಅದರೊಳಗೆ ಒಳ್ಳೆ ಬಂಗಲೆಯನ್ನ ಕಟ್ಟಿಸಿಕೊಂಡು ವಾಸವಾಗಿದ್ದ. ಏಲಕ್ಕಿ ವ್ಯಾಪಾರದಿಂದ ಉತ್ಪಾದಿಸಿದ ಲಾಭವನ್ನೆಲ್ಲ ಆತ ತೋಟದ ಉತ್ಪತ್ತಿ ಎಂದು ತೋರಿಸಿ ವ್ಯವಸಾಯ ತೆರಿಗೆ ಮಾತ್ರ ಕೊಟ್ಟು ಒಳ್ಳೆ ಶ್ರೀಮಂತನಾಗಿದ್ದ. ಆದ್ದರಿಂದ ಸ್ವರ್ಣಧಾರ ಅವನ ಪಾಲಿಗೆ ಸ್ವರ್ಣಧಾರೆಯನ್ನೇ ಇರಿದಿತ್ತು. ಅವನಿಗೆ ತೃಪ್ತಿ ತರುವಷ್ಟು ಲಾಭವೇನೋ ಸದ್ಯದ ಬೆಲೆಯಿಂದ ಖಂಡಿತ ಸಿಕ್ತಿತ್ತು. ಆದರೂ ಆತ ಯೋಚನಾ ಮಗ್ನನಾಗಿದ್ದೇಕೆಂದ್ರೆ ಏಲಕ್ಕಿ ಉತ್ಪಾದನೆ ಮುಂಬರುವ ದಿನಗಳಲ್ಲಿ ತೀರಾ ಕುಸಿಯುವ ಸಂಭವ ಕಾಡತೊಡಗಿತ್ತು. ಕೆಸರೂರಿನ ಆಸುಪಾಸಿನಲ್ಲಿ ಎಲ್ಲಿ ನೋಡಿದರೂ ಹಾಳು ಬೀಳುತ್ತಿರುವ ತೋಟಗಳೇ ಕಾಣಿಸ್ತಿದ್ವು. ತನ್ನ ವ್ಯಾಪಾರದ ಉಚ್ಛ್ರಾಯ ಸ್ಥಿತಿಯ ಕೊನೆ ಬಂದಿದೆಯೋ? ಹಾಗಾದರೆ ನನ್ನ ಬಳಿ ಇರುವ ದಾಸ್ತಾನನ್ನ ಸದುಪಯೋಗವನ್ನು ಆದಷ್ಟು ಬೇಗ ಪಡೆದುಕೊಳ್ಳುವುದು ಒಳ್ಳೆಯದಲ್ಲವೇ? ಕಿಟಕಿಯ ಹೊರಗಿನ ಕತ್ತಲನ್ನೇ ದಿಟ್ಟಿಸುತ್ತಾ ಒಂದೇ ಸಮನಾಗಿ ಆಲೋಚಿಸುತ್ತಿದ್ದ ಕೃಷ್ಣೇಗೌಡ. ಹಿಂದಿನಿಂದ ಯಾರೋ ಅವನನ್ನು ತಟ್ಟಿದಂತಾಯ್ತು. ಕೃಷ್ಣೇಗೌಡ ಬೆಚ್ಚಿ ಹಿಂದಿರುಗಿ ನೋಡಿದ. ಕ್ಲಬ್ಬಿನ ಸೆಕ್ರೆಟರಿ ನಿಂತಿದ್ದ. ಯಾರೋ ನಿಮ್ ತೋಟದ ಆಳಂತೆ, ಕರೀತಿದ್ದಾನೆ ಗೌಡ್ರೆ ಎಂದ. ಕೃಷ್ಣೇಗೌಡ ಚಕಿತನಾದ. ಕ್ಲಬ್ಬಿಗೆ ಆಳ್ ಕಳಿಸ್ಬೇಕಾದ್ರೆ ಮನೆಯಲ್ಲೇನೋ ಅನಾಹುತ ಆಗಿರಬೇಕು. ಅವನ ಮನಸ್ಸು 108 ಆಲೋಚನೆಗಳಿಂದ ಗಾಬರಿಗೊಂಡಿತ್ತು. ಯಾಕೆ, ಏನಂತೆ ಎಂದ. ಏನೋ ಗೊತ್ತಿಲ್ಲ, ಸಾವುಕಾರ ಹತ್ರ ಮಾತಾಡ್ಬೇಕು ಅಂತ ಹೇಳ್ತಿದ್ದಾನೆ. ಉಳಿದ ವಿಸ್ಕಿಯನ್ನು ಒಂದೇ ಗುಟುಕಿನಲ್ಲಿ ಕುಡಿದು ಕೃಷ್ಣೇಗೌಡ ಬಾಗಿಲ ಕಡೆ ಹೊರಟ. ತೋಟದ ಆಳು ಚೆನ್ನಿಯ ಬಾಗಿಲಲ್ಲೇ ನಿಂತಿದ್ದ. ಏನೋ? ಏನಿಲ್ಲಯ್ಯ, ಅಮ್ಮಾರು ಸಾವುಕಾರನ ಒಂಚೂರು ಕೂಡ್ಲೆ ಕರ್ಕೊಂಡು ಹೋಗೋ ಕೇಳು ಅಂದ್ರು. ಯಾಕೋ, ಏನಾಗಿದೆ ಮನೇಲಿ? ಮನೆ ಮೇಲೆ ಯಾರನ್ನ ಕಲ್ಲೆಸ್ರು, ಕಳ್ರೋ ಕಾಕ್ರೋ ಅಂತ ಭಯ ಬಂತು, ಸಾವುಕಾರಿಗೆ ಹೇಳ್ಬಾ ಅಂದ್ರು. ಕತ್ತೆ, ಯಾರೋ ಎಸದ್ ಕಲ್ಲು ಬಂದ್ ನಮ್ಮನೆ ಮೇಲೆ ಬಿದ್ರೆ ಅದ್ ಯಾಕೆ ಎದುರ್ಕೊಂಡು ಬಂದ್ ನನಗೆ ಹೇಳ್ತೀಯೋ? ಅಷ್ಟೊಂದ್ ಜನ ಆಳುಗಳು ಎಲ್ಲ ಮನೇಲಿ ಸುತ್ತಾ ಇದ್ದೀರಾ, ಒಂಚೂರು ಹುಡುಕಾಡಿ ಯಾರು ಪೋಖ್ರಿ ಲೌಡಿ ಮಕ್ಳುಗಳು ಇದ್ರೆ ಹಿಡಿದು ಬಂದು ಪೊಲೀಸ್ ಕೊಡೋದು. ಅದು ಬಿಟ್ಟು ಒಂದ್ ಕಲ್ ಬಿದ್ದಕ್ಕೆ ಕಂಗಾಲಾಗಿ ನನಗ್ ಬಂದ್ ಪುಕಾರ್ ಕೊಡ್ತೀಯ, ಹೋಗೋ ಕತೆ ಎಂದು ಎಗರಾಡಿದ. ಮೇಸ್ತ್ರಿ ತೋಟದಾಗ್ಲೆಲ್ಲ ಜನ ಬಿಟ್ಟು ಪಾರೆ ಮಾಡ್ಸದನಯ್ಯ, ನಂಗೇನ್ ಗಾಬರಿ ಇಲ್ಲ, ನನ್ ಜೀವ ಯಾವ ಮಹಾ. ಆದ್ರೆ ಹೆದರಿಕೆ ಮನ್ಸಾಗಿದ್ರೆ ನಾ ಯಾಕೆ ತೋಟಕ್ಕೆ ಕಾವಲು ಹೋಗ್ತಂತಿದ್ದೆ ಹೇಳಿ? ಮುಖ ಬಂಗ್ಲೆ ಒಳಗೆ ಅಮ್ಮವ್ರೊಬ್ರೇ ಇದ್ದಾರೆ. ಊರಿಂದ ದೂರ ಇರೋ ಮನೆ. ಕಳ್ರು ಬಂದ್ರೆ ನಮ್ ಕೈಲಾದ್ ನಾವ್ ಮಾಡೇ ಮಾಡ್ತೀವಿ. ಆದ್ರೆ ಈಗಿನ ಕಾಲದಾಗ ಹೆಂಗ್ ಹೇಳನ, ಕಾರ್ನಾಗೆ ಬಂದು ಮನೆಗ್ ನುಗ್ಗಿ ಕಾರ್ನಾಗೆ ಹೋಗೋ ಕಳ್ರು ಇದಾರಂತೆ. ಅದೆಲ್ಲ ತಲೆ ಒಳಗ್ ಬಂದು ದಿಗ್ಲಾತು, ಏನಕ್ಕೂ ನಿಮ್ಗೊಂದ್ ಮಾತಾಡೋಣ ಅಂತ ಬಂದೆ ಎಂದ. ಕೃಷ್ಣೇಗೌಡ ಚಿಂತೆಯಿಂದ ಯೋಚಿಸಿದ. ಮನೆಯೊಳಗೆ ತೋಟ ಬಂದೂಕೇನೋ ಇದೆ, ಆದ್ರೆ ಅದನ್ನ ಹಿಡಿಯೋದಕ್ಕೆ ಬರೋದು ಮನೆಯಲ್ಲಿ ತನಗೊಬ್ಬನಿಗೆ. ಆದ್ರೂ ಈ ಆಳ್ ಸುಳೆ ಮಕ್ಕಳು ಸ್ವಾಮಿನಿಷ್ಠ ಪ್ರದರ್ಶನ ಮಾಡೋದಕ್ಕೆ ಇದನ್ನ ಒಳ್ಳೆ ಅವಕಾಶ ಮಾಡ್ಕೊಂಡು ಒಂದಕ್ಕೆರಡು ಮಾಡಿ ಬಣ್ಣ ಕಟ್ಟಿ ಹೇಳಲಿಕ್ಕೆ ಸಾಕು ಎಂದೆಲ್ಲಾ ಯೋಚಿಸಿ, ಸರಿ ಹೋಗು ಎಂದು ಬೈದವನು ಅನಂತರ ನೀನ್ ಹೋಗ್ತಾ ಇರೋ, ಹಿಂದಿನ ಬರ್ತೀನಿ ಎಂದು ಹೇಳಿದ. ಚೆನ್ನಿಯ ವಾಪಸ್ಸು ಹೊರಟ. ಕೃಷ್ಣೇಗೌಡ ಒಳಕ್ಕೆ ಬಂದನಾದರೂ ಎಂದಿನಂತೆ ಕೂರಲು ಅವನಿಗೆ ಮನಸ್ಸು ಬರಲಿಲ್ಲ. ಏನಾದ್ರಾಗ್ಲಿ ನಮ್ ಹುಷಾರಿ ನಮ್ಗೆ, ಕೈ ಮೀರದ ಮೇಲೆ ಹಿಂಗೆಲ್ಲ ಆಯ್ತು ಅಂತ ಯೋಚಿಸೋದು ಬೇಡ ಎಂದು ಯೋಚಿಸಿ ತನ್ನ ಜೀಪು ಸ್ಟಾರ್ಟ್ ಮಾಡಿ ಹೊರಟ. ಅನತಿ ದೂರದಲ್ಲಿ ಅವನಿಗೆ ಎದುರಾದ ಚೆನ್ನಿಯನನ್ನು ಕೂರಿಸಿಕೊಂಡ. ಆತ ಟಿವಿ ಬಳಿ ಒಂದು ಬಲಕ್ಕೆ ತಿರುಗುವ ಹೊತ್ತಿಗೆ ಸರಿಯಾಗಿ ಅಡ್ಡವಾಗಿ ಒಂದು ದೊಂಬಿ ನಡೀತಿತ್ತು. ಲೈಟಿನ ಬೆಳಕಿನಲ್ಲಿ ನೋಡಿದರೆ ಎಲ್ಲ ಅವನ ತೋಟದ ಆಳುಗಳೇ. ಏನೋ ಚೆನ್ನಿಯ, ಇವ್ರಿಲ್ಲಿ ಎಂದ. ಏನಪ್ಪ, ತೋಟಕ್ಕೆ ಪಾರ ಕಾಯಕಂತ ಮೇಸ್ತ್ರಿ ಕಳಿಸಿದ್ದ, ಇವ್ರು ನೋಡಿದ್ರೆ ದೊಂಬಿ ಮಾಡ್ತಾ ಇದಾರೆ, ಏನೋ ಗೊತ್ತಾಗಿಲ್ಲ ಎಂದು ಚೆನ್ನಿಯ ಜೀಪಿನಿಂದ ಹೊರಕ್ಕೆ ಹಾರಿಕೊಂಡು ನಿಂತ. ಶಾಮನಂದನ ಅಂಗಡಿ ಮತ್ತು ಕೃಷ್ಣೇಗೌಡ ಈ ಇಬ್ಬರೂ ವಯಸ್ಕರು ಅಲ್ಲಿ ಇದ್ದುದರಿಂದ ವಿಷಯ ಏನೆಂದು ಸ್ಪಷ್ಟವಾಗುವುದು ಸಾಧ್ಯವಾಯಿತು. ಕೃಷ್ಣೇಗೌಡನ ಆಳುಗಳು ಸಾವುಕಾರರ ಹತ್ತಿರ ಈ ಪಟಿಂಗ್ ಸೂಳೆ ಮಕ್ಕಳೇ ಮನೆ ಮೇಲೆ ಕಲ್ಲು ಹೊಡಿತಿದ್ರು, ನಾವು ಓಡಿಸಿ ಇವ್ರನ್ನ ಹಿಡಿದ್ವು, ಮಿಕ್ಕವರೆಲ್ಲ ತಪ್ಪಿಸ್ಕೊಂಡು ಬೇರೆ ದಾರಿಯಿಂದ ಏನೋ ಅರಿದೇನೆ ಇರೋರಂಗೆ ಬಂದು ಇವ್ರನ್ನ ಬಿಡಿಸ್ಕೊಂಡು ಹೋಗ್ಲು ಬಿದ್ದು ಒಡೆದಾಟ ಮಾಡ್ತಾ ಇದ್ದಾರೆ ಎಂದು ತಮ್ಮದೇ ಆದ ವ್ಯಾಖ್ಯಾನ ನೀಡಿದ್ರು. ಕಲ್ಲು ಯಾಕೆ ಹೊಡೆಯೋಣ, ನಾವು ಕಲ್ಲು ನೋಡಿದ್ರೆ ನಮ್ಗೆ ಏನಾಗ್ಬೇಕಾಗಿದೆ? ನಾವು ಇವನನ್ನ ಹುಡ್ಕೊಂಡು ಬಂದ್ವಿ, ನೋಡಿದ್ರೆ ಇವರೆಲ್ಲ ನಮ್ಮ ಸ್ನೇಹಿತನ ಹಿಡ್ಕೊಂಡು ಹೊಡಿತಾ ಇದ್ದಾರೆ. ನಾವ್ ಹೇಗೆ ಅಂತ ಸಮಯದಲ್ಲಿ ತುಂಬಿರೋಕ್ಕಾಗುತ್ತೆ? ನಾವು ಪೇಟೆ ಕಡೆಯಿಂದ ಈಗ ತಾನೇ ಈ ಕಡೆ ಬಂದು ಇವನ್ ಯಾಕೆ ಇವ್ರ ಕೈಗೆ ಸಿಕ್ಕಾಕೊಂಡು ನಮಗ್ ಗೊತ್ತಿಲ್ಲ ಎಂದು ರಫಿ ತನ್ನ ಪಾಲಿನ ಸತ್ಯ ಹೇಳಿದ. ಇಂಗ್ಲಿಷ್ ಗೌಡ ತಾನು ದೊಡ್ಡಮ್ಮನ ಮನೆಗೆ ಕೃಷ್ಣೇಗೌಡರ ತೋಟದ ಮೂಲಕ ಒಳದಾರಿಯಿಂದ ಹೋಗುತ್ತಿದ್ದಾಗಿಯೂ ಇವರೆಲ್ಲ ಅಟ್ಟಾಡಿಸಿಕೊಂಡು ಓಡಿಸಿಕೊಂಡು ಬಂದು ಅಂಗಿ ಎರೆದು ಹೊಡೆದಾಕಿದ್ದಾಗಿಯೂ ಹೇಳಿದ. ಅಂಗಡಿ ಕುತೂಹಲದಿಂದ, ನೀವೆಲ್ಲ ಯಾರು? ನಾವು ಜೂನಿಯರ್ ಕಾಲೇಜ್ ಸ್ಟೂಡೆಂಟ್ಸ್ ಎಂದ ರಮೇಶ. ನಾನು ಬರ್ತಾ ಇದ್ದಾಗ ಪೇಟೆ ಬೀದಿಯಲ್ಲಿ ಜಗಳ ಆಡ್ತಿದ್ರಿ, ಇಲ್ಲಿಗೆ ಯಾವಾಗ ಬಂದ್ರಿ? ಅದೇ ಆ ಜಗಳದಲ್ಲೇ ಇವನು ಎದುರ್ಕೊಂಡು ಓಡೋಗಿದ್ದು.
ಈಗ ಮಾಡಿದ್ನಲ್ಲ ಅಂತ ನಾವು ಇವನಿಗೆ 4 ಕೊಟ್ಟು ಬುದ್ಧಿ ಕಲಿಸ್ಬೇಕು ಅಂತ ಇಲ್ಲಿಗೆ ಹುಡ್ಕೊಂಡು ಬಂದು ನೋಡಿದ್ರೆ ಇವರೇ ಎಲ್ಲ ಸೇರ್ಕೊಂಡು ಇವನನ್ನು ಹಿಡ್ಕೊಂಡು ಹೊಡಿತಾ ಇದ್ದಾರೆ ಎಂದ ರಮೇಶ. ಕಾಲೇಜ್ ಸ್ಟೂಡೆಂಟ್ಸ್ ಎಂದು ಗೊತ್ತಾದ ಕೂಡಲೇ ಕೃಷ್ಣೇಗೌಡನಿಗೆ ಗಾಬರಿಯಾಗೋಯ್ತು. ಇವ್ರು ಹೋಗಿ ನಾಳೆ ಎಲ್ಲಾ ಹುಡುಗರಿಗೂ ಹೇಳಿ ಕ್ಲಾಸಿಗೆ ಹೋಗದೆ ಮುಷ್ಕರ ಹೊಡಿದ್ರೆ ಏನ್ ಗತಿ? ನಾಳೆ ಇವರೆಲ್ಲ ಜೈಕಾರ ಧಿಕ್ಕಾರ ಕೂಗ್ತಾ ಏಲಕ್ಕಿ ಮಂಡಿಗೆ ದಾಳಿ ಮಾಡ್ಬಿಟ್ರೆ ಆಳುಗಳು ಇವರು ತಂಟೆಗೆ ಹೋಗಿದ್ದೆ ದೊಡ್ಡ ಅಚಾತುರ್ಯವಾಯಿತು ಎಂದನಿಸಿ ತಕ್ಷಣ, ಸಾರಿ ಮಿಸ್ಟರ್ಸ್, ಇಲ್ಲಿ ಏನೋ ಎಲ್ಲರೂ ಒಬ್ಬೊಬ್ಬರನ್ನ ತಪ್ಪು ತಿಳ್ಕೊಂಡಾಗ ತೋರುತ್ತದೆ. ಅದು ಗುದ್ದಾಟದವರೆಗೆ ಹೋಗಿದ್ದು ತೀರಾ ವಿಷಾದದ ವಿಷಯ. ಇದನ್ನೆಲ್ಲ ನಾನು ಕ್ಷಮೆ ಕೇಳ್ತೀನಿ. ದಯವಿಟ್ಟು ಆತ ಇನ್ನೊಂದು ಅಂಗಿ ಬಳಸ್ಕೊಳ್ಳಿ, ಈಗಲೇ ಹಣ ಕೊಟ್ಬಿಡ್ತೀನಿ. ನನ್ನ ಮಗಳು ಜೂನಿಯರ್ ಕಾಲೇಜಿನ ಸ್ಟೂಡೆಂಟೇ, ಜಯಂತಿ ಅಂತ. ಕಾಲೇಜು ವಿದ್ಯಾರ್ಥಿಗಳು ಅಂದ್ರೆ ನನಗೆ ತುಂಬಾ ಗೌರವ. ಆಗೋಯ್ತು, ಏನು ತಿಳ್ಕೊಬೇಡಿ ಎಂದ. ಜಯಂತಿ ಹೆಸರು ಕೇಳಿದ್ದೇ ತಡ 5 ಜನ ಕ್ರಾಂತಿಕಾರಿಗಳಿಗೂ ಸಿಡಿಲು ಹೊಡೆದಂಗಾಯ್ತು. ಜಯಂತಿ ಕಾಲೇಜಿನ ಚೆಲುವೆ, ದೇವರೇ ಗತಿ. ಇನ್ನು ಇವಳಪ್ಪ ಮನೆಯಲ್ಲಿ ಹೋಗಿ ನಮ್ ಬಗ್ಗೆ ಏನೇನ್ ಹೇಳ್ತಾನೋ, ಆಳ್ಗಳ ಕೈ ಚೆನ್ನಾಗಿ ಒದಸಿದೆ ಅಂತ ಹೇಳಿದ್ರೆ ನಮ್ ಗತಿ ಏನು? ನಾಳೆ ಕಾಲೇಜಿಗೆ ಹೋದ್ರೆ ಇಡೀ ಹುಡುಗಿರ ಸಮುದಾಯ ನಮ್ಮನ್ನ ನೋಡ್ಕೊಂಡು ನಗ್ತಾರೆ. ಮರ್ಯಾದೆ ಹೋದ್ಮೇಲೆ ನಾವಿನ್ ಕ್ರಾಂತಿಯನ್ನು ಮಾಡಕ್ಕಾಗ್ತದೆ? ನಮ್ಮ ಜನ್ಮಕ್ಕೆ ಬೆಂಕಿ ಆಗ್ತಂಗಾಯ್ತು ಎಂದು 5 ಜನರು ಮೌನವಾಗಿ ತಮ್ಮ ದುರದೃಷ್ಟವನ್ನು ಶಪಿಸಿಕೊಳ್ಳತೊಡಗಿದರು. 5 ಜನರು ಮೌನವಾಗಿ ಪೆಚ್ಚಾಗಿದ್ದನ್ನು ಕಂಡು ಕೃಷ್ಣೇಗೌಡ ಇನ್ನಷ್ಟು ಗಾಬರಿಯಾದ. ತಾನು ಕೊಡಬೇಕೆಂದಿದ್ದ ಪರಿಹಾರ ಸಾಲದಾಯ್ತು ಎಂದು ತಿಳಿದು, ಮಿಸ್ಟರ್, ಬೇಜಾರ್ ಮಾಡ್ಕೋಬೇಡಿ, ಬೇಕಿದ್ರೆ ಎಲ್ಲರಿಗೂ ಒಂದೊಂದು ಶರ್ಟ್ ಹೊಲ್ಸ್ಕೊಟ್ಬಿಡ್ತೇನೆ, ಎಷ್ಟಾಗುತ್ತೆ ಹೇಳಿ, ಈಗಲೇ ಹಣ ಕೊಟ್ಬಿಡ್ತೀನಿ ಎಂದು ಅಂಕಲಾಚುವಂತೆ ಕೇಳಿದ. ಅವನ ಆಳುಗಳು ತಮ್ಮಿಂದೇನೋ ಭಾರಿ ಅಪಚಾರವಾಗಿದೆ ಎಂದು ತಿಳಿದು ಗಾಬರಿಯಾದ್ರು. ಹೌದ್ರಿ ಮಿಸ್ಟರ್, ಇವ್ರು ಹೇಳ್ತಿರೋ ಸರಿ, ನಿಮ್ದೇನು ತಪ್ಪಿಲ್ಲ ಅಂತ ನನಗೆ ಗೊತ್ತು. ನಾನ್ ನಿಮ್ಮನ್ನ ಕೊಂಚ ಹೊತ್ತಿನ ಹಿಂದೆ ಅಲ್ಲಿ ಪೇಟೆ ಬೀದಿಯಲ್ಲಿ ನೋಡಿದ್ನಲ್ಲ, ಅವ್ರು ಹೇಳಿದ್ದಕ್ಕೆ ಒಪ್ಕೊಳ್ಳಿ, ಬೇಸರ ಮಾಡ್ಕೋಬೇಡಿ ಎಂದು ಅಂಗಡಿಯೂ ಸಹ ಮನವಿ ಮಾಡ್ಕೊಂಡ. ಬೇಡ ಸಾರ್, ನಾವೇನ್ ಜಗಳಾಡಿ ಕೊನೆಗೆ ದುಡ್ಡಿಸ್ಕೊಳ್ಳೋದು ಕ್ರಾಂತಿಕಾರಿಗಳಿಗೆ ಮರ್ಯಾದೆ ತರಲ್ಲ ಎಂದು ಹೇಳಿ ಅಲ್ಲಿಂದ 5 ಜನವು ನಿಲ್ಲದೆ ಕಾಲ್ಕಿತ್ತರು. ಕೆಸರೂರಿನ ಸುತ್ತಲೂ ಪರ್ವತಗಳು ಒಂದರ ಹಿಂದೆ ಒಂದರಂತೆ ಒಟ್ಟಿಗೆ ಮಲಗಿದ ಬಸವನ ಮಂದೆಯ ತರ ಹಬ್ಬಿಕೊಂಡಿದ್ದವು. ದಟ್ಟ ಅರಣ್ಯ ಈ ಗುಡ್ಡಗಳನ್ನು ಕಂಬಳಿ ಹೊದಿಸಿದಂತೆ ಮುಚ್ಚಿಕೊಂಡಿತ್ತು. ಎಲ್ಲಾ ಮರಗಳು ಒಟ್ಟಾಗಿ ಇಡೀ ಗುಡ್ಡವೇ ಒಂದು ಭೂತಾಕಾರದ ಮರದಂತೆ ಕಾಣುತ್ತಿತ್ತು. ಸಂಜೆಯಾಗುತ್ತಲೇ ಕಡಲತ್ತನದಿಂದ ಹಾಯ್ದು ಬರುವ ತೇವದ ಹಬೆ ಮಂಜಿನ ಮೋಡವಾಗಿ ಪರಿವರ್ತನೆಗೊಂಡು ಆ ಬೆಟ್ಟಗಳ ನಡುವಿನಿಂದ ಕೆಸರೂರಿನ ಮೇಲೆ ಹರಿಯುತ್ತಿತ್ತು. ಇಡೀ ಕೆಸರೂರನ್ನು ಒಂದು ಮಾಯಾಲೋಕವನ್ನಾಗಿ ಮಾಡುತ್ತದೆ. ಕೆಸರೂರು ಮಳೆಗಾಲದ 4 ತಿಂಗಳು ಮಾತ್ರ ಕೆಸರೂರಷ್ಟೇ. ಅನಂತರ ಸದಾ ತಣ್ಣಗಿರುವ ನಿತ್ಯ ಹರಿದ್ವರ್ಣದ ಕಾಡಿನಿಂದ ಸುತ್ತುವರಿದ ಇದು ಒಂದು ಅಪ್ಸರ ಲೋಕ. ತಪ್ಪಲಿನ ಈ ಪುಟ್ಟ ಊರು ಕರ್ನಾಟಕದ ಸ್ವಿಟ್ಜರ್ಲ್ಯಾಂಡ್. ಶ್ಯಾಮನಂದನ ಅಂಗಾಡಿ ಒಬ್ಬನೇ ಪೆನ್ನು ಫೈಲು ಹಿಡಿದುಕೊಂಡು ಕೆಸರೂರಿನ ಟಿವಿಯ ವರಾಂಡದಲ್ಲಿ ಕುಳಿತಿದ್ದ. ತನ್ನ ಮೂಲ ಕಚೇರಿಗೆ ದೈನಂದಿನ ರಿಪೋರ್ಟ್ ಕಳಿಸಬೇಕಿತ್ತು. ಆದ್ರೆ ಮನಸ್ಸಿನಲ್ಲಿ ಏನೇನೋ ಆಲೋಚನೆಗಳು. ಈ 5 ಜನ ಕಾಲೇಜು ಹುಡುಗರ ಬಗ್ಗೆ ಯೋಚಿಸುತ್ತಿದ್ದ. ಅವರು ಕೆಲವೇ ಕಾಲದಲ್ಲಿ ಈ ಊರನ್ನ ತ್ಯಜಿಸುವುದರಲ್ಲಿ ಅನುಮಾನವಿರಲಿಲ್ಲ. ಇಷ್ಟೊಂದು ಸುಂದರ ತಾಣದ ಈ ಊರು ಅದೇನು ಸಾಹಸಿಗಳಿಗೆ, ಯೌವನಕ್ಕೆ, ಮಹತ್ವಾಕಾಂಕ್ಷೆಗೆ ಬೇಕಾಗಿರಲಿಲ್ಲ. ಹುಡುಗ ಹುಡುಗಿಯರಿಗೆ ಇದೊಂದು ನಿರ್ಜೀವ ವಸ್ತು. ಸಾಮನಂದನ ಅಂಗಾಡಿ ಕೆಸರೂರಿನಲ್ಲಿ ಓದ್ತಾ ಇದ್ದಾಗ ಇದೇ ತರದ ಹುಡುಗನಾಗಿದ್ದ. ಆಗ ಜೂನಿಯರ್ ಕಾಲೇಜ್ ಇರಲಿಲ್ಲ, ಹೈಸ್ಕೂಲ್ ಮಾತ್ರ ಇತ್ತು. ಅವನು ಗೊತ್ತಿತ್ತು ಈ ಮೊಂಡಾಟದ ಹುಡುಗ ಹುಡುಗಿಯರೇ ಏನಾದರೂ ಸಾಧಿಸಬಲ್ಲರು ಎಂದು. ಆದ್ರೆ ಅವರಿಗೆ ಸ್ಥಾನವಿಲ್ಲ. ಯಾಕೆ? ತನ್ನೊಡನೆ ಓದಿದ ಹೊರಗೆಯವರು ಈಗ ಒಬ್ಬರಾದರೂ ಕೆಸರೂರಿನಲ್ಲಿ ಇರಬೇಡವೆ? ಈ ಕೆಸರೂರಿಗೆ ಏನ್ ಕೊರತೆ? ಇದನ್ನು ಯೋಚಿಸಿದಷ್ಟು ಅಂಗಾಡಿಗೆ ಇದೊಂದು ಅಗಮ್ಯ ಸಮಸ್ಯೆಯಾಗಿ ಕಂಡಿತು. 20 ವರ್ಷದ ನಂತರ ಮೊದಲ ಬಾರಿಗೆ ತಾನು ಬೆಳೆದು ಓಡಾಡಿದ ಚಿಕ್ಕಂದಿನ ಊರಿಗೆ ಬಂದಿದ್ದ. ತಾನು ಬೆಳೆದ ಊರು ಎಂಬುದೊಂದನ್ನು ಬಿಟ್ಟರೆ ಅಂಗಾಡಿಗೆ ಕೊಂಚವೂ ಕೆಸರೂರಿನ ಬಗ್ಗೆ ಆದರ, ಅಭಿಮಾನ, ಪ್ರೀತಿ ಹುಟ್ಟಲಿಲ್ಲ. ನಿಜಕ್ಕೂ ಅಂಗಾಡಿಗೆ ತನ್ನ ಗುರುತನ್ನೇ ತೋರಿಸಿಕೊಳ್ಳದೆ ಸಂಪೂರ್ಣ ಆಗಂತುಕನಾಗಿಯೇ ಓಡಾಡಿದ್ದರೆ ಚೆನ್ನಾಗಿತ್ತೇನೋ ಎಂದನಿಸಿತು. ಕೆಸರೂರಿಗೆ ಬಳಸಿಕೊಂಡಂತೆ ಅತ್ಯಂತ ದಟ್ಟ ಅರಣ್ಯ ಇತ್ತು. ಅವುಗಳ ತುಂಬಾ ಕಳೆಯಂತೆ ಏಲಕ್ಕಿ ಬೆಳೆದಿತ್ತು. ಇಡೀ ಪ್ರಪಂಚದಲ್ಲೇ ಹೆಸರಾದಂತ ಪರಿಮಳದ ಏಲಕ್ಕಿ ಇದು. ಅದನ್ನು ಪ್ರತಿ ವರ್ಷ ಅರಣ್ಯ ಇಲಾಖೆಯವರು ಹರಾಜು ಹಾಕ್ತಾ ಇದ್ರು. ಆದ್ರೆ ಅನಂತರ ಕೆಸರೂರಿನ ರಾಜಕಾರಣಕ್ಕೆ ಹಣ ಸಾಲದೆ, ಅರಣ್ಯ ಇಲಾಖೆಗೆ ಲಂಚ ಸಾಲದೆ ಅವರೆಲ್ಲರ ಆಸೆ ಕಣ್ಣುಗಳು ಕೆಸರೂರಿನ ಅರಣ್ಯದ ಮೇಲೆ ಬಿತ್ತು. ಮಂತ್ರಿಗಳವರೆಗೂ ಹೋಗಿ ಅದನ್ನು 10 ವರ್ಷಗಳಿಗೆ ಒಮ್ಮೆ ಹರಾಜು ಹೋಗುವಂತೆ ಕಾನೂನು ತಂದರು. ಕೇರಳದಿಂದ ಬಂದ ಒಬ್ಬ ಸುಲೇಮಾನ್ ಬೇರಿ ಅನ್ನುವನಿಗೆ ಕಾಂಟ್ರಾಕ್ಟ್ ಕೊಡಿಸಿದರು. ಅವನಿಂದ ದೊರೆತ ಥೈಲಿಗಟ್ಟಲೆ ಹಣ ನೋಡಿ ಮಂತ್ರಿಗಳಿಗೂ ಬಾಯಲ್ಲಿ ನೀರು ಊರಿತು. ಅದು ಮನ್ನಾ ಜಂಗ್ಲಿ. ಅದರಲ್ಲಿ ಮರ ಕಡಿಯಲೇ ಬೇಡದೆಂದು ಸರ್ಕಾರದ ಆಜ್ಞೆ ಇದ್ದರೂ ಏಲಕ್ಕಿ ಕೃಷಿಗೆ ಕೊಂಬೆಗಳನ್ನು ಕಡಿದು ನೆರಳು ಕೊಂಚ ಕಡಿಮೆ ಮಾಡಬಹುದೆಂದು, ಅದನ್ನು ಸೌದೆಯಾಗಿ ಬಿಕರಿ ಮಾಡಬಹುದೆಂದು ಪರವಾನಗಿ ಕೊಟ್ಟರು. ಸುಲೇಮಾನ್ ಯೂಸುಫ್ ಬೇರಿ ಕೊಂಬೆ ಕಡಿಯ ಹೊರಟವನು ಕಾಂಡಗಳನ್ನೇ ಕಡಿದ. 106 ವರ್ಷಗಳ ದೇಗುಲ ಕಂಬಗಳಂತಹ ಹೆಮ್ಮರಗಳು ಚೀತ್ಕಾರಗಳೊಂದಿಗೆ ನೆಲಕ್ಕೆ ಉರುಳಿದವು. ಲೋಡುಗಟ್ಟಲೆ ಮರದ ದಿಮ್ಮಿಗಳು ಕೆಸರೂರಿನ ಹಾದಿಯಲ್ಲಿ ಮಂಗಳೂರಿನ ದಿಕ್ಕು ಹಿಡಿದವು. ಕೆಸರೂರಿನ ಜನಕ್ಕೆ ವರ್ಷಾಂತರದವರೆಗೆ ಇದೊಂದು ಚಿರಪರಿಚಿತ ನೋಟ. ಅನಂತರ ಕಾಡಿನಡಿಯಲ್ಲಿ ಬೆಳೆದಿದ್ದ ಏಲಕ್ಕಿ ಗಿಡಗಳು ಎಲೆಬಾಡಿ ಬಿಸಿಲಿನ ಹೊಡೆತಕ್ಕೆ ಕ್ಷೀಣಿಸಿ ಬಹುಬೇಗ ನೆಲ ಹಿಡಿದವು. ಕಾಡು ನೆಲಸಮವಾದಲ್ಲಿ ಲಂಟಾನದ ಅಭೇದ್ಯ ಜಿಪ್ಪು ಕೋಟೆಗಟ್ಟಿ ಕೆಸರೂರನ್ನು ಸುತ್ತುವರಿಯಿತು. ಲಂಟಾನದಂತಹ ಮಾಯಾವಿ ರಾಕ್ಷಸನೇ ಇಲ್ಲ. ಗಿಡಗಳನ್ನು ಬೇರೆ ಸಮೇತ ಕಿತ್ತೊಗೆದರೆ ಅಲ್ಲೇ ಬೇರು ಕೊಡುತ್ತದೆ. ಕಡ್ಡಿ ಮುರಿದೆಸೆದರೆ ಅಲ್ಲೇ ಬೇರು ಕೊಟ್ಟು ಚಿಗುರುಡಿಯುತ್ತದೆ. ಹಕ್ಕಿಗಳು ಬೀಜ ತಿಂದು ಹಿಕ್ಕೆ ಹಾಕಿದರೆ ಅಲ್ಲೇ ಮೊಳಕೆ ಹೊಡೆಯುತ್ತದೆ. ಬಳ್ಳಿಯಂತೆ ಮರಕ್ಕೆ ಹಬ್ಬುತ್ತದೆ, ಪೊದೆಯಂತೆ ಸ್ವತಂತ್ರವಾಗಿ ನಿಂತು ಬೆಳೆಯುತ್ತದೆ. ಲಂಟಾನದ ಈ ಭಯಾನಕ ಜಿಗ್ಗು ಏಲಕ್ಕಿಯ ಕುತ್ತಿಗೆ ಹಿಸುಗಿ ಕಾಡನ್ನೆಲ್ಲ ಆಕ್ರಮಿಸಿತು. ಕೆಸರೂರಿನ ಜನ ಇದರ ವಿರಾಟ್ ರೂಪವನ್ನು ಕಂಡು ಕಂಗಾಲಾದರು. ಬೇರೆ ಕೆಲಸದ ದೂರಗಾಮಿ ಪರಿಣಾಮಗಳನ್ನು ಅವರು ಊಹಿಸಿಯೂ ಇರಲಿಲ್ಲ.
ಆದರೆ ದುರ್ದೈವದ ಸಂಗತಿ ಎಂದರೆ ಇದು ಇಲ್ಲಿಗೆ ನಿಲ್ಲುವಂತದ್ದಾಗಿರಲಿಲ್ಲ. ಜನ ನಿರ್ಲಿಪ್ತ ಅಸಹಾಯಕತೆಯಲ್ಲಿ ಒಂದು ಸಂಸ್ಕೃತಿಯೇ ಅವಸಾನಗೈದುತ್ತಿರುವಾಗ ಏನೆಲ್ಲಾ ಸಂಭವಿಸುತ್ತಿದೆಯೋ ಅದೆಲ್ಲಾ ಕೆಸರೂರಿನಲ್ಲಿ ಆರಂಭವಾಗಿತ್ತು. ಈಗ ಖಾಸಗಿ ತೋಟಗಾರರು ತಮ್ಮ ತೋಟದ ಮರಗಳನ್ನು ಒಬ್ಬೊಬ್ಬರಾಗಿ ಮಾರತೊಡಗಿದ್ದರು. ಅಡಮಾನ ಬ್ಯಾಂಕಿನ ಸಾಲಕ್ಕೆ, ಮನೆ ಜಪ್ತಿಗೆ ಬರುವವರ ಸಮಾಧಾನಕ್ಕೆ ಹೀಗೆ ಮಾಡದೆ ಬೇರೆ ವಿಧಿಯೇ ಇರಲಿಲ್ಲ. ಏಲಕ್ಕಿ ಬೆಳೆ ಕುಸಿಯತೊಡಗಿದೆ. ಗೊಬ್ಬರ ಹಾಕಿ ಔಷಧಿ ಸಿಂಪಡಿಸಿ ಏನೇನು ಮಾಡಿದರೂ ಉಪಯೋಗ ಕಾಣುತ್ತಿಲ್ಲ. ಲಂಟಾನದ ರಾಕ್ಷಸ ತೋಟದ ಬೇಲಿಯಾಚೆ ನುಗ್ಗಲು ಕಾದು ಕುಳಿತಿದ್ದಾನೆ. ಶಾಮನಂದನ ಅಂಗಡಿ ರಿಪೋರ್ಟ್ಸ್ ನೋಟ್ಸ್ ತಯಾರು ಮಾಡಲು ಕೈಯೇ ಬರುತ್ತಿಲ್ಲ. ತಾನು ಅತ್ಯಂತ ಜಟಿಲ ಸಮಸ್ಯೆಯೊಂದನ್ನು ತನಿಖೆ ಮಾಡಲು ಬಂದಿದ್ದೇನೆ ಎನ್ನಿಸಿತು. ಏನೇ ಆಗಲಿ, ಈ ಗೊಂದಲವನ್ನಾಗೇ ತನಿಖೆ ಮಾಡಬಾರದು ಎಂದು ತನ್ನ ಸಮಸ್ಯೆಗಳನ್ನೆಲ್ಲ ವರ್ಗೀಕರಿಸತೊಡಗಿದ. ಮೊದಲು ಮಾರ್ಕೆಟಿಂಗ್. ಇಲ್ಲಿನ ಏಲಕ್ಕಿ ಮಾರುಕಟ್ಟೆ ವ್ಯವಹಾರ ಹೇಗಿದೆ? ಬೆಳೆಗಾರರಿಗೆ ಯಾವ ರೀತಿ ತೊಂದರೆ ಹಾಗೂ ಅನುಕೂಲಗಳಿದ್ದಾವೆ? ಏಲಕ್ಕಿ ಬೆಳೆ ಕಡಿಮೆಯಾಗುತ್ತಿದೆಯೇ ಅಥವಾ ಉತ್ಪಾದನೆ ಇನ್ಯಾವುದೋ ಕಳ್ಳ ಹಾದಿಯಿಂದ ದೇಶದ ಆಚೆಗೆ ರವಾನೆಯಾಗುತ್ತಿದೆಯೇ? ಕುಸಿಯುತ್ತಿದ್ದರೆ ಇದಕ್ಕೆ ಕಾರಣ ಏನು? ಇಲ್ಲಿನ ಸಂಶೋಧನಾ ಕೇಂದ್ರ ಏನಾದರೂ ಈ ಬಗ್ಗೆ ತನಿಖೆಯ ತೀರ್ಮಾನಗಳಿಗೆ ಬಂದಿದೆಯೇ? ಇಷ್ಟೇ ತಾನೇ ನನಗೆ ವಹಿಸಿರೋ ಕೆಲಸ. ಆದರೆ ಎಲ್ಲಕ್ಕಿಂತ ಮುಖ್ಯ, ನಮ್ಮ ದೇಶದ ಅತ್ಯುತ್ತಮ ವಿಜ್ಞಾನಿ, ಕೃಷಿ ವಿಜ್ಞಾನಿ ಜೋಗಿಹಾಳ್ ಈ ಬಗ್ಗೆ ಏನೂ ಮಾಡಿರಲಿಲ್ಲವೇ? ಅವರ ಸಾವು ಆಕಸ್ಮಿಕವೇ? ಅಂಗಡಿ ತಲೆ ಕೊಡಬಿಕೊಂಡ. ನನಗೆ ಯಾಕೆ ಈ ಯಾವುದೋ ಆಗಿ ಹೋದ ಅನಾಹುತದ ಉಸಾಬರಿ ಎಂದನಿಸಿತು. ಆದರೂ ಅದೇಕೋ ಜೋಗಿಹಾಳರ ಸಾವಿಗೂ ತನ್ನ ಉದ್ದೇಶಕ್ಕೂ ಸಂಬಂಧ ಇರಬಹುದು ಎಂಬ ಶಂಕೆ ಅವನಲ್ಲಿ ಮೂಡತೊಡಗಿತು. ಮಂಜಿನ ಮೋಡಗಳು ತಂಗಾಳಿಯಲ್ಲಿ ಕೆಸರೂರಿನ ನಡುವೆ ಜಗ್ಗಿ ನುಗ್ಗಿ ಬರತೊಡಗಿದವು. ಮಂಜು ಮುಸುಕಿದ್ದರಿಂದ ದೂರದ ದೀಪಗಳೆಲ್ಲ ಹತ್ತಿಯ ಮುದ್ದೆಯಂತೆ ಕಾಣುತ್ತಿದ್ದವು.